Yes, let us discuss relations and functions as I told you. First ನಾವು ರಿಫ್ಲೆಕ್ಸಿವ್ ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು ಅನ್ನೋದನ್ನ ಈ ವರ್ಷ ಓದಿದ್ವಿ ಸೆಕೆಂಡ್ ಇಯರ್ PUC ನಲ್ಲಿ. ರಿಫ್ಲೆಕ್ಸಿವ್ ಅಂದ್ರೆ ಇಫ್ ಎ ಈಸ್ ರಿಲೇಟೆಡ್ ಟು ಎ ಫಾರ್ ಆಲ್ ಎ ಬಿಲಾಂಗ್ ಟು ಎ ದೆನ್ ವಿ ಸೇ ದಟ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್. ಈಗ ರಿಲೇಷನ್ ಅಂದ್ರೆ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, ದಟ್ ಯು ನೋ. ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಇಲ್ಲಿ ಇದು ರಿಫ್ಲೆಕ್ಸಿವ್ ರಿಲೇಷನ್ ಯಾವಾಗ ಅಂದ್ರೆ ಎ ಈಸ್ ರಿಲೇಟೆಡ್ ಟು ಎ ಫಾರ್ ಆಲ್ ಎ ಬಿಲಾಂಗ್ ಟು ಎ, ಅಂದ್ರೆ ಆರ್ಡರ್ಡ್ ಪೇರ್ ಎ ಮಸ್ಟ್ ಬಿಲಾಂಗ್ ಟು ಆರ್. ಇನ್ನು ಸಿಮಿಟ್ರಿಕ್ ಅಂದ್ರೆ ಈಗ ಎ ಬಿ ಬಿಲಾಂಗ್ ಟು ಆರ್ ಇಂಪ್ಲೈಸ್ ಬಿ ಎ ಬಿಲಾಂಗ್ ಟು ಆರ್, ಅಂದ್ರೆ ಎ ಈಸ್ ರಿಲೇಟೆಡ್ ಟು ಬಿ ಇಂಪ್ಲೈಸ್ ಬಿ ಈಸ್ ರಿಲೇಟೆಡ್ ಟು ಎ. ಆ ತರ ಇದ್ರೆ ವಿ ಸೇ ದಟ್ ರಿಲೇಷನ್ ಈಸ್ ಎ ಸಿಮಿಟ್ರಿಕ್ ರಿಲೇಷನ್. ಇನ್ನು ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಎ ಬಿ ಬಿಲಾಂಗ್ ಟು ಆರ್. ಇಫ್ ಎ ಬಿ ಬಿಲಾಂಗ್ ಟು ಆರ್, ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಇಫ್ ಎ ಬಿ ಬಿಲಾಂಗ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ ಟು ಆರ್, ಎ ಇಸ್ ರಿಲೇಟೆಡ್ ಟು ಬಿ ಅಂಡ್ ಬಿ ಇಸ್ ರಿಲೇಟೆಡ್ ಟು ಸಿ, ದೆನ್ ಎ ಮಸ್ಟ್ ಬಿ ರಿಲೇಟೆಡ್ ಟು ಸಿ, ದಟ್ ಈಸ್ ಎ ಸಿ ಬಿಲಾಂಗ್ ಟು ಆರ್. ಅದನ್ನ ನಾವು ಟ್ರಾನ್ಸಿಟಿವ್ ರಿಲೇಷನ್ ಅಂತೀವಿ. ಎ ಇಸ್ ರಿಲೇಟೆಡ್ ಟು ಬಿ ಅಂಡ್ ಬಿ ಇಸ್ ರಿಲೇಟೆಡ್ ಟು ಸಿ ಇಂಪ್ಲೈಸ್ ಎ ಇಸ್ ರಿಲೇಟೆಡ್ ಟು ಸಿ. ಇನ್ನು ಆಂಟಿಸಿಮಿಟ್ರಿಕ್ ರಿಲೇಷನ್ ಅಂದ್ರೆ ಯು ನೋ ವಾಟ್ ಈಸ್ an identity relation, A related to A, B related to B and C related to C ಆ ತರ ಇರುತ್ತಲ್ಲ, ಅದು ಕೂಡ ಆಂಟಿಸಿಮಿಟ್ರಿಕ್ ಆಗುತ್ತೆ. ಯಾಕಂದ್ರೆ A related to B and B related to A implies the only option is A is equal to B. ಆ ತರ ಆಗಿತ್ತಂದ್ರೆ ಆಂಟಿಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಈಗ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಯಾವಾಗ ಆಗುತ್ತೆ ಅಂದ್ರೆ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಈ ಮೂರು ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ವಿ ಸೇ ದಟ್ ಇಟ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಇದು ಬೇಸಿಕ್. ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಏನಿದೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಎನ್ ಆಫ್ ಎ ಅಂದ್ರೆ ಎನ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು ಎನ್. ಸೆಟ್ ಎ ನಲ್ಲಿ ಎನ್ ಎಲಿಮೆಂಟ್ಸ್ ಇದೆ ಅಂತ ಆದ್ರೆ ದೆನ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ ಇಸ್ ಗಿವನ್ ಬೈ 2 to the power of n square minus n. The number of reflexive relation on A is 2 to the power of n square minus n. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. The number of symmetric relations on A is given by 2 to the power of half into n square plus n, where n is the number of elements in the set A. Number of equivalence relation ಗೆ 2 to the power of n minus n. 2 to the power of n minus n is the number of equivalence relation. So n andre number of elements in the set A. So these three formulas you can note down. This will help you while finding the number of reflexive relations, symmetric relation and equivalence relations respectively. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಬೇಸಿಕ್ ಎಕ್ಸಾಂಪಲ್. ಲೆಟ್ ಆರ್ ಇಸ್ ಈಕ್ವಲ್ ಟು ಆರ್ಡರ್ಡ್ ಪೇರ್ 1, 1, 1, 2, 1, 3, 2, 1, 2, 2, 2, 3, 3, 3 ಮತ್ತೆ 4, 1 is a relation on A equals 1, 2, 3, 4. Set ಇದು. Set A equals 1, 2, 3, 4. Then R is not reflexive but symmetric. R is reflexive but not transitive. R is neither reflexive nor transitive ಇದೆ and none of these ಅಂತ ಇದೆ. In all these cases we have to check. ಈಗ ಫಸ್ಟ್ ರಿಫ್ಲೆಕ್ಸಿವ್ ಆಗತ್ತಾ ನೋಡೋಣ. ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಏನಿರ್ಬೇಕು? 1, 1 ಇರಬೇಕು. ಇಲ್ಲಿದೆ ನೋಡಿ, I have 1, 1 here and I have 2, 2 here and 3, 3 is also here. 1, 1, 2, 2 ಮತ್ತೆ 3, 3 ಇದೆಲ್ಲ ಇದೆ. ಸೊ ಅಲ್ಲಿಗೆ ಅದು ರಿಫ್ಲೆಕ್ಸಿವ್ ಆಯ್ತು. ನೆಕ್ಸ್ಟ್ ನಮ್ಗೆ ಸಿಮಿಟ್ರಿಕ್ ಆಗ್ಬೇಕಂದ್ರೆ ಎ ಬಿ ಬಿಲಾಂಗ್ ಟು ಆರ್. ಇಲ್ಲಿ ಎ ಬಿಲಾಂಗ್ ಟು ಆರ್ ಆಗೋಯ್ತು. ಎ ಬಿಲಾಂಗ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ ಟು ಸೆಟ್ ಎ ಆಗೋಯ್ತು. ಹಾಗಾಗಿ ಇದು ರಿಫ್ಲೆಕ್ಸಿವ್. ಬಟ್ ಆಪ್ಷನ್ 1 ಅಲ್ಲಿ ನಾಟ್ ರಿಫ್ಲೆಕ್ಸಿವ್ ಅಂತಿದೆ, ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಅಲ್ಲ. ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಇದೆ, ಇದು ಅಲ್ಲ, ಯಾಕಂದ್ರೆ ರಿಫ್ಲೆಕ್ಸಿವ್ ಆಗೋಗಿದೆ. ಇಲ್ಲಿ ನನ್ ಆಫ್ ದೀಸ್ ಬೇರೆ ಇರೋದ್ರಿಂದ ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್, ಅದು ನಾರ್ ಅಂತ ಟೈಪ್ ಆಗಿದೆ, ನಾಟ್ ಟ್ರಾನ್ಸಿಟಿವ್ ಅಥವಾ ನನ್ ಆಫ್ ದೀಸ್ ಎರಡರಲ್ಲಿ ಒಂದಾಗುತ್ತೆ. ಈಗ ನಾನು ಸಿಮಿಟ್ರಿಕ್ ಆಗತ್ತೋ ಇಲ್ವೋ ಅಂತ ಅದನ್ನು ನೋಡ್ಬೋದು. 1, 3 ಇದೆ, ಇಲ್ಲಿ 3, 1 ಇದೆಯಾ ನೋಡ್ಬೇಕು. 1, 3 ಇದೆ, 1, 2 ಇದೆ, 1, 2 ಇದೆ, 2, 1 ಇದೆ. ಓಕೆ, 1, 3 ಇದೆ ಬಟ್ 3, 1 ಇಲ್ಲ ನೋಡಿ. 1, 3 belong to R but 3, 1 doesn't belong to R. Therefore it is not symmetric.
ಬಟ್ ಆಪ್ಷನ್ 1 ನಲ್ಲಿ ಬಟ್ ಸಿಮಿಟ್ರಿಕ್ ಅಂತಿದೆ, ನಾವು ಮೊದಲೇ ಅದನ್ನ ರೂಲ್ಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗತ್ತೋ ಇಲ್ಲೋ ಅಂತ ಚೆಕ್ ಮಾಡಬೇಕು. 1 ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 1 ಅಂಡ್ 1 ರಿಲೇಟೆಡ್ ಟು 1 ಇದೆ. 1 ಈಸ್ ರಿಲೇಟೆಡ್ ಟು 3, 3 ಈಸ್ ರಿಲೇಟೆಡ್ ಟು 3 ಅಂಡ್ 1 ಈಸ್ ರಿಲೇಟೆಡ್ ಟು 3 ಕೂಡ ಇದೆ. ಇನ್ನೇನಿದೆ ನೋಡಿ, 1 ಈಸ್ ರಿಲೇಟೆಡ್ ಟು 2 ಅಂಡ್ 2 ಈಸ್ ರಿಲೇಟೆಡ್ ಟು 3 ಅಂಡ್ 1 ಈಸ್ ರಿಲೇಟೆಡ್ ಟು 3 ಅಂತ ಇದೆ. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ನಮ್ಗೆ ಏನಾಗಬೇಕು, ಎ ರಿಲೇಟೆಡ್ ಟು ಬಿ ಅಂಡ್ ಬಿ ರಿಲೇಟೆಡ್ ಟು ಸಿ ಆಗಿದ್ರೆ ಎ ರಿಲೇಟೆಡ್ ಟು ಸಿ ಆಗಬೇಕು. ಸೊ ಆ ತರ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಈಗ ನೋಡಿ 4 ರಿಲೇಟೆಡ್ ಟು 1, ಇಲ್ಲಿ 4 ರಿಲೇಟೆಡ್ ಟು 1 ಅಂತ ಇದೆ. 4 ರಿಲೇಟೆಡ್ ಟು 1 ಅಂಡ್ 1 ರಿಲೇಟೆಡ್ ಟು 2 ಇದೆ, 1 ರಿಲೇಟೆಡ್ ಟು 3 ಇದೆ. ಯಾವ್ದಾದ್ರು ಒಂದು ತಗೊಳ್ಳೋಣ. 4 ರಿಲೇಟೆಡ್ ಟು 1 and 1 related to 2 ಇದೆ, but 4 is not related to 2. That is, ordered pair 4, 2 does not belong to R. ಹಾಗಾಗಿ this is not transitive. Therefore, option 2 is the right choice. R is reflexive but not transitive. R is reflexive but not transitive ಅಂತ ನೀವು ಕನ್ಕ್ಲೂಡ್ ಮಾಡಬಹುದು. Answer is 2. Next, which of the following relation on n is reflexive? ಇದು ರಿಫ್ಲೆಕ್ಸಿವ್ ಯಾವುದು ಅಂತ ಕ್ವಶನ್ ಕೇಳಿರೋದು. x cannot be greater than x. ನೋಡಿ ಮೊದಲನೇ ಆಪ್ಷನ್ ನೋಡಿ, x cannot be greater than x. Therefore, ಮೊದಲನೇ ಆಪ್ಷನ್ ಇಟ್ is not reflexive. ಎರಡನೇ ನೋಡಿ, x plus y is equal to 10. x, y belong to n ಅಂತ ಇದೆ. ಆದ್ರೆ ಇಲ್ಲಿ x plus x 10 ಆಗೋದು ಯಾವಾಗ ಅಂದ್ರೆ, ಇದೆರಡು ಒಂದು ಚಾನ್ಸ್ ಇದೆ ನಮಗೆ. 5 plus 5 is equal to 10. ಎರಡು ಈಕ್ವಲ್ ಇರುವಂತಹದ್ದು. ಅದು ಬಿಟ್ರೆ ಇನ್ಯಾವುದು ಸಿಕ್ಕಲ್ಲ ನಮಗೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ. ಸೊ ದಿಸ್ ಈಸ್ ನಾಟ್ ಟ್ರೂ ಫಾರ್ ಆಲ್ x ಬಿಲಾಂಗ್ ಟು n. x ಡಸಂಟ್ ಬಿಲಾಂಗ್ ಟು r ಫಾರ್ ಆಲ್ x ಬಿಲಾಂಗ್ ಟು n. ಅಂದ್ರೆ ಯಾವುದೇ ಒಂದು ಎಲಿಮೆಂಟ್ ತಗೊಂಡ್ರು ನಾನೀಗ 2 plus 2 ಅಂದ್ರೆ 10 ಅಂತ ಆಗ್ಬೇಕು. ದಿಸ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ಅದು ರಿಫ್ಲೆಕ್ಸಿವ್ ಅಲ್ಲ. xy is a square of an integer. x, y belong to n. ನೋಡಿ x into x is equal to x square is an integer. Square of an integer. ನ್ಯಾಚುರಲ್ ನಂಬರ್ಸ್ ತಗೊಂಡಿರ್ತೀವಿ x ಅನ್ನೋದು. ಅಲ್ಲಿಗೆ x into y ಅಂದ್ರೆ x into x is equal to x square is square of an integer. So option 3 is right. On natural numbers, xy is a square of an integer is a reflexive relation. It is clearly a reflexive relation. ಇಲ್ಲಿ ಮತ್ತೆ explanation ಇದೆ ನೋಡಿ. x is not greater than x, so reflexive ಅಲ್ಲ. 2 plus 2 is not equal to 10, so ಹಾಗಾಗಿ ಇದು reflexive ಅಲ್ಲ. But x into x equals x square, so 3 is the correct answer. Next, if f of x is equal to function ಮೇಲೆ question. If f of x is equal to 2x square, find f of 3.8 minus f of 4 by 3.8 minus 4 ಅಂತ ಇದೆ. ಈಗ f of x ಅಂದ್ರೆ it is given as 2x square. ಈಗ ನಾನು I have to find say f of a minus f of b by f of ಇಲ್ಲಿ I will say b minus a ಅಂತ ಅನ್ಕೋತೀನಿ. I have to find f of a minus f of b by b minus a ಅನ್ಕೊಂಡ. f of a ಅಂದ್ರೆ ಏನಾಗುತ್ತೆ ನೋಡಿ, 2a ಸ್ಕ್ವಯರ್ ಆಗುತ್ತೆ. f of b ಅಂದ್ರೆ 2b ಸ್ಕ್ವಯರ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, x ಪ್ಲೇಸ್ ಅಲ್ಲಿ a ಮತ್ತೆ b ಹಾಕ್ತಾ ಇದ್ದೀನಿ. ಡಿವೈಡೆಡ್ ಬೈ ಇಲ್ಲಿ ಏನಿರೋದು a minus b, ನಾಟ್ b minus a, ಇಟ್ ಈಸ್ a minus b. f of a minus f of b ತಗೊಂಡಿರೋದು ನಾನು. ಹಾಗಾಗಿ ಕ್ಲಿಯರ್ಲಿ ದಿಸ್ ಈಸ್ a minus b in the denominator. So ಅಲ್ಲಿಗೆ that is a minus b here. So numerator ಅಲ್ಲಿ 2 ಕಾಮನ್ ತಗೊಂಡ್ರೆ a square minus b square ಆಗುತ್ತೆ. That can be written as a minus b into a plus b by a minus b ಅಂತ ಬರ್ಕೋಬಹುದು. So a minus b ಕ್ಯಾನ್ಸಲ್ ಆಯ್ತು, ಉಳಿದಿದ್ದು 2 times of a plus b. ಹಾಗಾದ್ರೆ ನನಗೆ ಇದೊಂದು ಫಾರ್ಮುಲಾ ತರ ಆಯ್ತು. f of a minus f of b by a minus b is equal to 2 times of
ಎ ಅಂದರೆ 3.8, ಬಿ ಅಂದರೆ 4 ಅನ್ಕೊಳ್ಳಿ. ಅಲ್ಲಿಗೆ 3.8 ಆಮೇಲೆ ಮೈನಸ್ 4.8, ಇಲ್ಲಿ ಪ್ಲಸ್ ಇರೋದು ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ. 3.8 ಪ್ಲಸ್ 4.8, 2 ಇಂಟು 3.8 ಪ್ಲಸ್ 4.8, ಅಲ್ಲಿಗೆ 2 ಇಂಟು 4.8 ಪ್ಲಸ್ 3.8 ಪ್ಲಸ್ 4 ಅಲ್ವಾ, 3.8 ಪ್ಲಸ್ 4. ಇಲ್ಲಿ ಎ ಅಂದರೆ 3.8, ಬಿ ಅಂದರೆ 4, ಸೊ 7.8 ಆಯಿತು. ಸೊ 2 ಇಂಟು 7.8 ಅಂದರೆ ಯು ವಿಲ್ ಗೆಟ್ 15.6. ದಟ್ ಈಸ್ ಆಪ್ಷನ್ 3 ಹಿಯರ್. 2 ಇಂಟು 7.8 ಈಸ್ 15.6. ಸೊ ಈ ಥರ ನಾವು ಎ ಬಿ ಅಂತ ತಗೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ 2 ಇಂಟು 3.8 ಸ್ಕ್ವೇರ್ ತಗೋಬೇಕಾಗ್ತಿತ್ತು ನಾನು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು 3.8 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 4 ಸ್ಕ್ವೇರ್ ಬೈ 3.8 ಮೈನಸ್ 4 ಹೀಗೆ ಮಾಡಿದ್ರು ಆಗುತ್ತೆ. ಸೊ ಮತ್ತೆ ಸೇಮ್ ಟೆಕ್ನಿಕ್ಗೆ ಅಪ್ಲೈ ಮಾಡಬೇಕು. ಎ ಬಿ ಅಂತ ತಗೊಂಡಿದ್ದೀನಿ ಅಷ್ಟೇ. ಸೊ ಯು ಕ್ಯಾನ್ ಅಬ್ಸರ್ವ್ f of a minus f of b by a minus b. So numerator becomes 2 into a square minus b square by a minus b. ಮೇಲ್ಗಡೆ a plus b into a minus b ಮಾಡಿದ್ವಿ ನ್ಯೂಮರೇಟರ್. ಅಲ್ಲಿಗೆ a minus b ಕ್ಯಾನ್ಸಲ್ ಆಗಿ 2 times of a plus b ಸಬ್ಸ್ಟಿಟ್ಯೂಟ್ ಮಾಡಿದೆ a b ಅಂತ. ಯು ವಿಲ್ ಗೆಟ್ 15.6. Next, domain of the function f from r to r defined by f of x is equal to root of x square minus 7x plus 12 is. ಇಲ್ಲಿ x square minus 7x plus 12 ಅಂಡರ್ ಸ್ಕ್ವೇರ್ ರೂಟ್ ಇದೆ. ರೀಸೆಂಟ್ CET ಕ್ವಶನ್ ಇದು. x square minus 7x plus 12 must be greater than 0. ಇದು ಗ್ರೇಟರ್ ದೆನ್ 0 ಆದ್ರೇನೆ ನನಗೆ ಅದು ಎಫ್ ಆಫ್ ಎಕ್ಸ್ ಡಿಫೈನ್ ಆಗುತ್ತೆ. ಇಲ್ಲ ಅಂದ್ರೆ ದಿಸ್ ಬಿಕಮ್ಸ್ ಎ ಕಾಂಪ್ಲೆಕ್ಸ್ ನಂಬರ್. ಇಲ್ಲಿ ಸೆಟ್ ಡೊಮೈನ್ ಮತ್ತೆ ಕೋಡೊಮೈನ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಇರೋದು. ಇದನ್ನ ನಾನು ಫ್ಯಾಕ್ಟರೈಸ್ ಮಾಡಿದ್ರೆ ಎಕ್ಸ್ ಇದು ಗ್ರೇಟರ್ ದೆನ್ 0 ಆಗ್ಬೇಕಂದ್ರೆ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು 3, 4 ಆಗುತ್ತೆ. 3,4 ಈ 3 ಮತ್ತೆ 4 ಮಧ್ಯದಲ್ಲಿ ನಮಗೆ ಈ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇದೆಯಲ್ಲ, ಇದು ಲೆಸ್ ದೆನ್ 0 ಆಗುತ್ತೆ. ಆವಾಗ ಕಾಂಪ್ಲೆಕ್ಸ್ ನಂಬರ್ ಆಗೋದ್ರಿಂದ 3 ಮತ್ತೆ 4 ಅಲ್ಲಿ ಇದು ಇರಲ್ಲ. ಓಕೆ, ಸೊ ಹಾಗಾದ್ರೆ ನಮಗೆ ಆನ್ಸರ್ ಏನು ನೋಡಿ. ಈಗ 0ನೂ ಆಗ್ಬೋದು, ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈಗ ಸಪೋಸ್ ದಿಸ್ ಇಸ್ 0 ಬ್ರಾಕೆಟ್ ಅಂದ್ರೆ ಸ್ಕ್ವೇರ್ ರೂಟ್ ಒಳಗಿರೋದು 0 ಆದ್ರೆ ಅವಾಗ ನಮಗೆ ಅದು ರಿಯಲ್ ನಂಬರ್ ಆಗುತ್ತೆ. ಹಾಗಾಗಿ 3, 4 ಇದು ಈ ಓಪನ್ ಇಂಟರ್ವಲ್ ನೀವು 3, 4 ಮಧ್ಯದಲ್ಲಿ ನೆಗೆಟಿವ್. x is equal to 3 ಆದ್ರೆ 0, ಇದು ರೂಟ್, ಇದು 4 ಆದ್ರೂ 0 ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ರಿಯಲ್ ಲೈನ್ ನಲ್ಲಿ 3 ಮತ್ತೆ 4 ಇಲ್ಲಿ ಮಾತ್ರ ನಮಗೆ ಇದು ಡಿಫೈನ್ ಆಗಲ್ಲ. ಡೊಮೈನ್ ಅಂದ್ರೆ ಏನು, ಎಲ್ಲಿ ಡಿಫೈನ್ ಆಗುತ್ತೆ ಅದೇನೆ. ಸೊ ಹಾಗಾದ್ರೆ ಈ ಕಡೆ ಮೈನಸ್ ಇನ್ಫಿನಿಟಿ, ಈ ಕಡೆ ಪ್ಲಸ್ ಇನ್ಫಿನಿಟಿ. ಸೊ ಮೈನಸ್ ಇನ್ಫಿನಿಟಿ ಟು 3 ಯೂನಿಯನ್ 4 ಟು ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಟು 3 ಯೂನಿಯನ್ 4 ಟು ಇನ್ಫಿನಿಟಿ. ಆಪ್ಷನ್ ಡಿ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಆಪ್ಷನ್ ಡಿ. ಇಲ್ಲಿ ನಮ್ಗೆ ಆಕ್ಚುಲಿ ಒಂದು ಓಪನ್ ಇಂಟರ್ವಲ್ ಕೊಡಬೇಕಿತ್ತು, ಎರಡು ಕ್ಲೋಸ್ಡ್ ಇಂಟರ್ವಲ್ ಅಂತ ಟೈಪ್ ಆಗಿದೆ. ಸೊ ಯೂನಿಯನ್ ಕರೆಕ್ಟ್, ಮೈನಸ್ ಇನ್ಫಿನಿಟಿ ಟು 3 ಯೂನಿಯನ್ 4 ಟು ಇನ್ಫಿನಿಟಿ. ಆಪ್ಷನ್ ಡಿ is the right choice. Minus 3 to infinity union 4 to infinity. ನೆಕ್ಸ್ಟ್ ನೋಡೋಣ. ಫಂಕ್ಷನ್ಸ್ ಒಂದ್ಸಲಿ ರೀಕಾಲ್ ಮಾಡ್ಕೊಂಡ್ಬಿಡೋಣ ಬೇಗ ಏನಂತ. ಸೊ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದ್ರೆ that implies f of a equals f of b means a equals b ಆಯ್ತು ಅಂದ್ರೆ function is 1 1. f of a equals f of b implies a equals b means f is 1 1. ಅದನ್ನ ಇಂಜೆಕ್ಟಿವ್ ಅಂತ ಹೇಳ್ತೀವಿ. ಆನ್ ಟು ಅಂದ್ರೆ ಸರ್ಜೆಕ್ಟಿವ್ ಫಂಕ್ಷನ್. ಅಂದ್ರೆ ನಮ್ಗೆ ಇಲ್ಲಿ ಡೊಮೈನ್ ಇದು, ಇನ್ನೊಂದು ಕೋಡೊಮೈನು. ಸೆಟ್ ಎ ಡೊಮೈನು, ಸೆಟ್ ಬಿ ಕೋಡೊಮೈನು. ಇಲ್ಲಿರೋ ಎಲ್ಲಾ ಎಲಿಮೆಂಟು ಬಿ ಗೆ ಒಂದು ಪ್ರೀ ಇಮೇಜ್ ಇರ್ಬೇಕಿಲ್ಲಿ. ಅದನ್ನ ನಾವು ಏನಂತೀವಿ, ಆನ್ ಟು ಫಂಕ್ಷನ್ ಅಂತೀವಿ ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತೀವಿ. ಒಂದ್ ಎಲಿಮೆಂಟ್ ಏನಾದ್ರೂ ಇಲ್ಲಿ ಎಕ್ಸ್ಟ್ರಾ ಇದ್ದು ಅದಕ್ಕೆ ಪ್ರೀ ಇಮೇಜ್ ಇಲ್ಲ ಅಂದ್ರೆ ಅದು ಆನ್ ಟು ಆಗಲ್ಲ. ಸೊ ಇನ್ನೊಂದ್ ತರ ಹೇಳ್ಬೇಕು ಅಂದ್ರೆ ರೇಂಜ್ ಮತ್ತೆ ಕೋಡೊಮೈನ್ ಎರಡು ಸೇಮ್ ಆಗ್ಬೇಕು. ರೇಂಜ್ ಅಂದ್ರೆ ಏನು,
set of all images. Range means set of all images. ಹಾಗಾದ್ರೆ ರೇಂಜ್ ಈಕ್ವಲ್ಸ್ ಕೋಡೊಮೈನ್ ಆಯ್ತಂದ್ರೆ ದೆನ್ ವಿ ಸೇ ದಟ್ ದ ಫಂಕ್ಷನ್ ಇಸ್ ಸರ್ಜೆಕ್ಟಿವ್. ಸೊ ಅಲ್ಲಿಗೆ ಎರಡೂ ಆದ್ರೆ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಆದ್ರೆ ವಿ ಸೇ ದಟ್ ಫಂಕ್ಷನ್ ಇಸ್ ಬೈಜೆಕ್ಟಿವ್. ದಟ್ ಈಸ್ ಎಫ್ ಈಸ್ 1 1 and on 2 ಅಂತ ಆಯ್ತಂದ್ರೆ ವಿ ಸೇ ದಟ್ ಎಫ್ ಇಸ್ ಎ ಬೈಜೆಕ್ಟಿವ್ ಫಂಕ್ಷನ್. ಇನ್ನು ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಫಾರ್ ಆಲ್ ಎ ಬಿಲಾಂಗ್ ಟು ಎ. ಅಂದ್ರೆ ಎಲ್ಲಾ ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪ್ ಆಗುತ್ತಾ ಹೋಗುತ್ತೆ. ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಓಕೆ, ಸಾರಿ, ಅದು ಕಾನ್ಸ್ಟೆಂಟ್ ಫಂಕ್ಷನ್. ಸೆಕೆಂಡ್ ಒನ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಅಂತಂದ್ರೆ ಎಫ್ ಆಫ್ ಎ ಈಕ್ವಲ್ಸ್ ಬಿ, ಇಲ್ಲಿ ಬಿ ಇರುತ್ತೆ. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟು ಅದೇ ಎಲಿಮೆಂಟ್ಗೆ ಮ್ಯಾಪ್ ಆಗಬೇಕು. ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎ. ಇಫ್ ಈಚ್ ಎಲಿಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಇಟ್ ಸೆಲ್ಫ್ ದೆನ್ ವಿ ಸೇ ದಟ್ ಐಡೆಂಟಿಟಿ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಆಲ್ ಎಲಿಮೆಂಟ್ಸ್ ಆರ್ ಮ್ಯಾಪ್ ಟು ಸೇಮ್ ಎಲಿಮೆಂಟ್. ಸೊ ಅದು ನೋಡಿ ಇಲ್ಲಿದೆ. ಇನ್ ರೇಂಜ್ ಆಫ್ ಎಫ್ ಇಸ್ ಸಿಂಗಲ್ಟನ್ ಸೆಟ್. ಯಾವಾಗ ಕಾನ್ಸ್ಟೆಂಟ್ ಫಂಕ್ಷನ್ ಆದ್ರೆ ರೇಂಜ್ ಅಲ್ಲಿ ನಮಗೆ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಸೊ ದಟ್ ಈಸ್ ಎ ಸಿಂಗಲ್ಟನ್ set. With this knowledge, let us move. Illondu question. A is a set having 6 distinct elements. A is a set having 6 distinct elements. The number of distinct functions from A to A which are not bijections. So nan first ಗೆ ಫಾರ್ಮುಲಾಸ್ ನಿಮಗೆ ಹೇಳಿದ್ದೆ. ಏನಂದ್ರೆ ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A is equal to n ಆದ್ರೆ ಅಂದ್ರೆ ಸೆಟ್ ಅಲ್ಲಿ n ಎಲಿಮೆಂಟ್ಸ್ ಇದ್ರೆ ನಂಬರ್ ಆಫ್ ಫಂಕ್ಷನ್ಸ್ ಗೆ ಒಂದು ಫಾರ್ಮುಲಾ. ನಂಬರ್ ಆಫ್ ಫಂಕ್ಷನ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ ನೋಡಿ, 6 ಎಲಿಮೆಂಟ್ಸ್. ಇಲ್ಲಿ ಆಕ್ಚುಲಿ n ಟು ದಿ ಪವರ್ ಆಫ್ n ಫಾರ್ಮುಲಾ. ಸೊ ಅಲ್ಲಿ ಇಲ್ಲಿಗೆ 6 ಟು ದಿ ಪವರ್ ಆಫ್ 6 ಆಯ್ತು. ನಂಬರ್ ಆಫ್ ಬೈಜೆಕ್ಷನ್ಸ್, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ ಸೇಮ್ ಸೆಟ್ ಟು ಸೇಮ್ ಸೆಟ್, ಇದೆಲ್ಲ ಸೇಮ್ ಸೆಟ್ ಇದ್ದಾಗ ಆಗುವಂತದ್ದು. Number of bijective functions is equal to n factorial. Here it is 6 factorial. ನನಗೆ ಬೇಕಾಗಿರೋದು ನಂಬರ್ ಆಫ್ ಡಿಸ್ಟಿಂಕ್ಟ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಬೈಜೆಕ್ಷನ್ಸ್. ಅಂದ್ರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ 6 ಟು ದಿ ಪವರ್ ಆಫ್ 6. ಅದರಲ್ಲಿ ಬೈಜೆಕ್ಟಿವ್ ಫಂಕ್ಷನ್ಸ್ ಅನ್ನ ಕಳೆದು ಬಿಟ್ರೆ ನಾನು ಉಳಿದಿದ್ದು ಏನ್ ಬರುತ್ತೆ ಅದೇನೇ ನಾನ್ ಬೈಜೆಕ್ಟಿವ್ ಫಂಕ್ಷನ್ಸ್. ದಟ್ ಈಸ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಬೈಜೆಕ್ಟಿವ್. ಸೊ ಆಪ್ಷನ್ ಸಿ ನಲ್ಲಿ ಇದೆ ನೋಡಿ, 6 to the power of 6 minus 6 factorial. Remember, set A to set A iddaga this formula is applicable. That is n factorial minus n to the power of n minus n factorial. Number of functions from A to A is given by n to the power of n. Set A ಇಂದ set A ಗೆ ನಾವು ಎಷ್ಟು ಫಂಕ್ಷನ್ಸ್ ಡಿಫೈನ್ ಮಾಡಬಹುದು ಅಂದ್ರೆ n to the power of n. ಜಸ್ಟ್ ಬೈಜೆಕ್ಟಿವ್ ಫಂಕ್ಷನ್ಸ್ ಮಾಡಬಹುದು n factorial. ಸೊ ಅದ್ರಲ್ಲಿ ಕಳೆದ್ರೆ ನಂಬರ್ ಆಫ್ ನಾನ್ ಬೈಜೆಕ್ಟಿವ್ ಫಂಕ್ಷನ್ಸ್ ಸಿಗುತ್ತೆ. ಸೊ ಆಪ್ಷನ್ C is the right choice. 6 to the power of 6 minus 6 factorial. ನೆಕ್ಸ್ಟ್ ಇಲ್ಲಿ n ಅಂತ ಟೈಪ್ ಆಗಬೇಕಿತ್ತು. n ಇದು ಇಲ್ಲೂ ಅಷ್ಟೇ n ಅಂತ ತಗೊಳ್ಳೋಣ. ಪ್ರೀವಿಯಸ್ CET 19 ಅಲ್ಲಿ ಬಂದಿರುವಂತ ಕ್ವಶನ್. ಇಫ್ A is equal to set of all x such that x belong to n, x is less than or equal to 5. B is equal to set of all x such that x belong to n and x square minus 5x plus 6 is equal to 0. ಅಂದ್ರೆ ಇದಕ್ಕೆ ರೂಟ್ಸ್ ಏನಿದೆ ಅದೆಲ್ಲ ಬರೀಬೇಕಲ್ಲಿ. Then the number of onto functions from A to B is, number of onto functions ಕೇಳಿದ್ದಾರೆ. ಈಗ ನೋಡಿ ಸೆಟ್ A ನಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಲ್ವಾ, 1 2 3 4 and 5. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A is equal to 5. ಈಗ ಬಿ ನಲ್ಲಿ ಯಾವ ಎಲಿಮೆಂಟ್ ಇದೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನ್ಯಾಚುರಲ್ ನಂಬರ್ಸ್ ಸ್ಯಾಟಿಸ್ಫೈಯಿಂಗ್ ಎಕ್ಸ್ ಸ್ಕ್ವೇರ್ ಮೈನಸ್ 5x plus 6 ಅಂದ್ರೆ ಇದು ಇಲ್ಲಿ ನೋಡಿ ಸ್ಕ್ವಯರ್ ಅಂತ ಇದೆ, ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್. 2 ರೂಟ್ ಇರುತ್ತೆ, ಸೇ ಎ ಬಿ ಅಂತ ಕರಿತೀವಿ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎ ಟು ಬಿ, ಇಲ್ಲಿ n ಎಲಿಮೆಂಟ್ಸ್ ಅನ್ಕೊಳ್ಳೋಣ. ಇಲ್ಲಿ 2 ಎಲಿಮೆಂಟ್ ಇದ್ರೆ ವಿ ಹ್ಯಾವ್ ಎ ಫಾರ್ಮುಲಾ ಫಾರ್ ದಟ್ ವಿಚ್ ಈಸ್ 2 to the power of n minus 2. 2 to the power of n minus 2. 2 ಅಂದ್ರೆ ಯಾವ್ದಿದು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. This is number of 2 to the power of order of A, that is number of elements in A, minus 2, that is order of B. This is the formula, that is 2 to the power of n minus 2. Here I have 5 elements in A. A ನಲ್ಲಿ ನೋಡಿ 5 ಎಲಿಮೆಂಟ್ ಇದೆ. ಅಲ್ಲಿಗೆ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ನಂಬರ್ ಆಫ್
on two functions is equal to 2 to the power of 5 minus 2. 2 ಯಾವ್ದಪ್ಪ ಅಂದ್ರೆ number of elements in B. ಅಲ್ಲಿಗೆ this is 32 minus 2 which is equal to 30, which is option A. So you can remember all these concepts. 2 to the power of 5 minus 2 which is 32 minus 2 which is 30. So actually ನಾನು ಎ ಬಿ ಅಂತ ತಗೊಂಡೆ ಅದನ್ನ. ನಂಗೆ ಅದು ಎ ಬಿ ಅಲ್ಲದೆ ಹೋದ್ರು ಯಾವುದು ಅಂತ ಬೇಕಾಗಿಲ್ಲ. 2 3 ಎರಡು ಎಲಿಮೆಂಟ್ ಐ ಹ್ಯಾವ್ ಟೇಕನ್ ಇಟ್ ಆಸ್ ಎ ಬಿ. ಇಂಪಾರ್ಟೆಂಟ್ ಥಿಂಗ್ ಇಸ್ ನನಗೆ ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಎ ಬಿ 2 ಎಲಿಮೆಂಟ್ಸ್ ಇದೆ. n of a is n, n of b is 2, then number of onto functions from a to b is 2 to the power of n minus 2, that is 2 to the power of 5 minus 2 which is equal to 30. Here I have n, here also set of natural numbers. So answer is 30, option A, right choice. Next g of x f of x ಕೊಟ್ಟಿದ್ದಾರೆ. f composition g of x is options ನೋಡಿ 0 4x minus 4x and 2x ಅಂತ ಇದೆ. ಓದ್ತೀನಿ ಪ್ರಶ್ನೆನ. let f from f comma g from R to R, that is set of reals to set of reals, be two functions defined as f of x is equal to modulus of x plus x and g of x is equal to modulus of x minus x for all x belong to R, then f composition g of x for x less than 0, for x less than 0 ಏನಾಗುತ್ತೆ ಅಂತ. x less than 0 ಅಂದಾಗ ನಾನು ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೋಬಹುದಲ್ವಾ. x is equal to minus 1 is less than 0, x is equal to minus 1 ಅಂತ ತಗೊಂತೀನಿ. ಈಗ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು f composition g of x ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ಅದನ್ನ f of g of x ಅಂತ ಅನ್ಕೋತೀನಿ. ಈಗ ನಾನು ಏನ್ ಮಾಡೋಣ, x is equal to minus 1 ತಗೊಳ್ಳೋಣ. f of g of minus 1 ಏನಾಗುತ್ತೆ ನೋಡಿದ್ರೆ ಫಾರ್ x ಲೆಸ್ ದೆನ್ 0 ಏನು ಅನ್ನೋದನ್ನ ನಾನು ಫೈಂಡ್ ಔಟ್ ಮಾಡ್ದಂಗೆ ಆಗುತ್ತೆ. ಈಗ g of minus 1 ಅಂತ ಇದೆ ಇಲ್ಲಿ. f of x ಯಾವ ತರ ಇದೆ ನೋಡಿ, ಮಾಡ್ಯುಲಸ್ ಆಫ್ x ಪ್ಲಸ್ x ಅಂತ ಇದೆ. ಈಗ ಒಂದೊಂದೇ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಫಸ್ಟ್ g of minus 1 ಅಂದ್ರೆ ಏನು ನೋಡಿ. g of minus 1 ಅಂದ್ರೆ ಮಾಡ್ಯುಲಸ್ ಆಫ್ minus 1 ಮೈನಸ್ ಆಫ್ minus 1 ಆಯ್ತು. ಸೊ ದಟ್ ಈಸ್ minus 1 ಮಾಡ್ಯುಲಸ್ ಆಫ್ minus 1 ಅಂದ್ರೆ 1, ಮೈನಸ್ ಆಫ್ minus 1 ಅಂದ್ರೆ ಪ್ಲಸ್ 1, ಅಲ್ಲಿಗೆ 2 ಆಯ್ತು. ಅಲ್ಲಿಗೆ ದಿಸ್ ಈಸ್ f of 2 ಆಯ್ತು. g of minus 1 ಅಂದ್ರೆ 2. ಈಗ ನೋಡಿ f of x ಅಂದ್ರೆ ಏನಿದೆ ನೋಡ್ಕೊಳ್ಳಿ, ದಟ್ ಈಸ್ ಮಾಡ್ಯುಲಸ್ ಆಫ್ x ಪ್ಲಸ್ x. ಹಾಗಾದ್ರೆ f of 2 ಏನಾಯ್ತು, ಮಾಡ್ಯುಲಸ್ ಆಫ್ 2 ಪ್ಲಸ್ 2 ಅಂತ ಬರ್ಕೋಬಹುದು. ಮಾಡ್ಯುಲಸ್ ಆಫ್ 2 ಅಂದ್ರೆ 2 ಪ್ಲಸ್ 2 ವಿಚ್ ಇಸ್ ಈಕ್ವಲ್ ಟು 4. ಹಾಗಾದ್ರೆ ನನಗೆ ಆನ್ಸರ್ ಯಾವ್ದು ಬರ್ಬೇಕೀಗ, -1 ಕೊಟ್ಟಾಗ ನನಗೆ ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಸೊ ಕ್ಯಾನ್ ವಿ ರೈಟ್ ಇಟ್ ಆಸ್ -4 ಇಂಟು -1 ಅಂತ ಬರಿಬಹುದಲ್ಲ. ಇದನ್ನ -4 ಇಂಟು -1 ಅಂತ ಬರೆದ್ರೆ +4 ಆಯ್ತು. ಅಲ್ಲಿಗೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ -4 ಇಂಟು ಎಕ್ಸ್. ಅಲ್ಲಿಗೆ x ಗೆ -1 ಕೊಟ್ಟಾಗ ನನಗೆ +4 ಬರ್ತಾ ಇದೆ, f of 2 ಬರ್ತಾ ಇದೆ ಅಲ್ವಾ. f of x is equal to -1 ಕೊಟ್ಟಿದ್ದೀನಿ. x equals -1 ಕೊಟ್ಟರೆ I will get +4. We will get only when x equals -1, that is option C. option C ನಲ್ಲಿ ಮಾತ್ರ ನನಗೆ ನೋಡಿ ಏನ್ ಬರುತ್ತೆ, +4 ಬರುತ್ತೆ. ಯಾವ್ದ್ರಲ್ಲೂ +4 ಬರಲ್ಲ x equals -1 ಕೊಟ್ಟಾಗ. ಆದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಚಾಯ್ಸ್ ಅಂತ ಕನ್ಕ್ಲೂಡ್ ಮಾಡೋಣ. Here is the solution. Take x equals -1. Answer is -4x ಅಂತ ಹಾಕಿ. ನೆಕ್ಸ್ಟ್ ಯು ಕ್ಯಾನ್ ರೀಡ್ ದ ಕ್ವಶನ್. ನಾನು ಆಪ್ಷನ್ಸ್ ಓದಕ್ಕೆ ಹೋಗಲ್ಲ. ರೀಸನ್ ಏನಂದ್ರೆ ಈಗ ಆಲ್ಟರ್ನೇಟಿವ್ಸ್ ಇಂದ ನಂಗೆ ಏನು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಒಂದೊಂದೇ ಓದಿ ನಾನು ಅದನ್ನ ಮತ್ತೆ ಚೆಕ್ ಮಾಡೋ ಬದಲು 3 ಪ್ರಾಪರ್ಟಿನೂ ಒಂದೊಂದೇ ಚೆಕ್ ಮಾಡಿಬಿಡ್ಬೋದು. ಸೊ ನೋಡಿ, ಈಕ್ವಲೆನ್ಸು, ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ಆಪ್ಷನ್ ಸಿ ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂಡ್ ಈಕ್ವಲೆನ್ಸ್ ರಿಲೇಷನ್. ಸೊ ನಾನು ಎಲ್ಲ ಒಂದೊಂದೇ ಕ್ವಶನ್ ಓದಿ ಸಿಮಿಟ್ರಿಕ್ ಆಗತ್ತಾ ಆಗಲ್ವಾ ನೋಡೋಕ್ಕಿಂತ ಫಸ್ಟ್ ಒಂದೊಂದೇ ನೋಡ್ಬಿಡ್ತೀನಿ. ರಿಫ್ಲೆಕ್ಸಿವ್ ಆಗತ್ತಾ ನೋಡ್ತೀನಿ. 1 1 ಇದೆ, 2 2 ಇದೆ, 3 3 ಇದೆ. ಸೆಟ್ ಅಲ್ಲಿ ಯಾವ್ಯಾವ್ದಿದೆ, 1 2 3 ಇದೆ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗೋಯ್ತೀವಿ. ದಿಸ್ ಈಸ್ ರಿಫ್ಲೆಕ್ಸಿವ್.
ಸೊ ನೋಡಿ ಇಲ್ಲಿ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ, ಹಂಗಾಗಿ ಇದು ಆಪ್ಷನ್ ಅಲ್ಲ. ಈಕ್ವಲೆನ್ಸ್ ರಿಲೇಷನ್ ಆದ್ರೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಸಿ ಈಸ್ ಎಲಿಮಿನೇಟೆಡ್, ರಿಫ್ಲೆಕ್ಸಿವ್ ಅಂತ ಆಯ್ತು. 1 1 2 2 3 3 ಇರೋದ್ರಿಂದ. ಇಲ್ಲಿ ನೋಡಿ 1 3 ಇದೆ, 1 3 ಬಿಲಾಂಗ್ ಟು ಆರ್, ಬಟ್ 3 1 ಇದೆಯಾ ನೋಡಿ, ಇಲ್ಲ, ಡಸಂಟ್ ಬಿಲಾಂಗ್ ಟು ಆರ್. ಸೊ 1 3 ಇದೆ, 3 1 ಇಲ್ಲ. ಅಲ್ಲಿಗೆ ನಮಗೆ ಇದು ಸಿಮಿಟ್ರಿಕ್ ಅಲ್ಲ. ಸೊ ಇಲ್ಲಿ ಸಿಮಿಟ್ರಿಕ್ ಅಲ್ಲ ಅಂತ ಆದ್ಮೇಲೆ ಈಕ್ವಲೆನ್ಸ್ ರಿಲೇಷನ್ ಅಲ್ಲ. ಈಕ್ವಲೆನ್ಸ್ ರಿಲೇಷನ್ ಆಗ್ಬೇಕಂದ್ರೆ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಆಗಬೇಕು. ಸೊ ಅಲ್ಲಿಗೆ ಡಿ ಕೂಡ ಎಲಿಮಿನೇಟ್ ಆಯ್ತು. ನನ್ಗೆ ಈಗ ಆನ್ಸರ್ ಇರೋದು ಎ ಅಥವಾ ಬಿ. ಎ ಅಥವಾ ಬಿ. ಇಲ್ಲಿ ನಾಟ್ ಸಿಮಿಟ್ರಿಕ್ ಅಂತ ಇರೋದು ನೋಡಿ, ಇಲ್ಲಿದೆ ಅಲ್ವಾ. ನೋಡಿ ಸಿಮಿಟ್ರಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ರಿಫ್ಲೆಕ್ಸಿವ್, ಇಲ್ಲೂ ರಿಫ್ಲೆಕ್ಸಿವ್, ಇಲ್ಲೂ ರಿಫ್ಲೆಕ್ಸಿವ್. ಆಪ್ಷನ್ ಎ ನಲ್ಲಿ ಸಿಮಿಟ್ರಿಕ್, ಆಪ್ಷನ್ ಬಿ ನಲ್ಲಿ ನಾಟ್ ಸಿಮಿಟ್ರಿಕ್. ಇದು ನಾಟ್ ಸಿಮಿಟ್ರಿಕ್ ಕರೆಕ್ಟ್ ಆಯ್ತು, ಸಿಮಿಟ್ರಿಕ್ ಅನ್ನೋದು ತಪ್ಪಾಯ್ತು. ಹಾಗಾಗಿ ನಾನು ಟ್ರಾನ್ಸಿಟಿವಿಟಿ ಚೆಕ್ ಮಾಡೋದೇ ಬೇಕಾಗಿಲ್ಲ. ಐ ಕ್ಯಾನ್ ಕನ್ಕ್ಲೂಡ್ ದಟ್ ಆಪ್ಷನ್ ಬಿ ಈಸ್ ದ ರೈಟ್ ಚಾಯ್ಸ್. 1 3 3 2 ಇದೆ, 1 3 3 2, 1 ರಿಲೇಟೆಡ್ ಟು 2. ಸೊ ಕ್ಲಿಯರ್, 1 ಈಸ್ ರಿಲೇಟೆಡ್ ಟು 2. ಇನ್ಯಾವುದೇ ನೋಡಿ ನೀವು ಟ್ರಾನ್ಸಿಟಿವ್ ಆಗೇ ಆಗುತ್ತದು. ಸೊ ಅಲ್ಲಿಗೆ ನನಗೆ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅನ್ನೋದು ಸರಿ ಆಯ್ತು. ಆಪ್ಷನ್ ಬಿ ಈಸ್ ದ ರೈಟ್ ಚಾಯ್ಸ್. ಸೊ ಎ ಬಿಲಾಂಗ್ ಟು ಆರ್, ಫಾರ್ ಆಲ್ ಎ ಬಿಲಾಂಗ್ ಟು ಎ implies ಆರ್ ಈಸ್ ರಿಫ್ಲೆಕ್ಸಿವ್. 1 3 belong to R, but 3 1 doesn't belong to R. Therefore, R is not symmetric. So AB belong to R, BC belong to R implies AC belong to R. Therefore, R is transitive. So clearly, option B italva, B is the right choice there. Next, you can read another question here. Let A equals ABC. Set ಅಲ್ಲಿ A B C ಅಂತ 3 elements ಇದೆ. ಎ ಇದೆ, ಎ ಬಿ ಇದೆ, ಬಿ ಎ ಇದೆ. ದೆನ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ನೋಡಿ ರಿಫ್ಲೆಕ್ಸಿವ್ ಆಗಲ್ಲ. ಎ ಇದೆ, ಬಿ ಬಿ ಮತ್ತೆ ಸಿ ಸಿ ಇಲ್ಲ, ಹಾಗಾಗಿ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್, ಆಪ್ಷನ್ ಎ ಅಲ್ಲ. ನೋಡಿ ಆಪ್ಷನ್ ಬಿ ನಲ್ಲೂ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ದಾರೆ, ಅದು ಅಲ್ಲ. ಸೊ ನೆಕ್ಸ್ಟ್ ನೋಡೋಣ ಆಪ್ಷನ್ ಸಿ, ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ನಾಟ್ ರಿಫ್ಲೆಕ್ಸಿವ್ ಕರೆಕ್ಟ್. ಆಪ್ಷನ್ ಡಿ ನೋಡಿ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಇದೆ. ಸೊ ನೋಡಿ ಈಕ್ವಲೆನ್ಸ್ ರಿಲೇಷನ್ ಆಗಲ್ಲ. ನಾನು ಮುಂದೆ ಚೆಕ್ ಮಾಡೋದೇ ಬೇಡ. I can conclude that option C is the right answer because it is symmetric and transitive ಆಗೇ ಆಗುತ್ತೆ. ಎ ಬಿ ಬಿ ಎ ಇದೆ, ಎ ಎ ಇದೆ. ಎರಡರಲ್ಲಿ ರಿಫ್ಲೆಕ್ಸಿವ್ ಆಗಲಿಲ್ಲ, ಫಸ್ಟ್ ಎರಡು ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ರು, ಹಂಗಾಗಿ ಅದು ಆನ್ಸರ್ ತಪ್ಪು ಅಂತ ಗೊತ್ತಾಗೋಯ್ತು. ಮೂರನೇದು ರಿಫ್ಲೆಕ್ಸಿವ್ ಅಲ್ಲದೆ ಇರೋದ್ರಿಂದ ಈಕ್ವಲೆನ್ಸು ಆಗಕ್ಕಾಗಲ್ಲ, ಯಾಕಂದ್ರೆ 3 ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಬೇಕು. ಇನ್ನು ಉಳಿದಿದ್ದು ನನಗೆ ಆಪ್ಷನ್ ಸಿ ನೇ, ಹಂಗಂತ ನೀವು ಕನ್ಕ್ಲೂಡ್ ಮಾಡಿದ್ರೆ ಯು ಕ್ಯಾನ್ ಸೇವ್ ಟೈಮ್. ಮತ್ತೆ ನಾನು ಸಿಮಿಟ್ರಿಕ್ ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡೋದೇ ಬೇಕಾಗಲ್ಲ. ಸೊ ನಾಟ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಅಂತ ಹೇಳಿದೆ ಅಷ್ಟೇ. ಯು ಕ್ಯಾನ್ ಲುಕ್ ದಿಸ್ ಕ್ವಶನ್. ನೋಡಿ ರಿಫ್ಲೆಕ್ಸಿವ್ ಆಯ್ತಿದ್ದು. 1 1 2 2 3 3 ಇದೆ, 3 ಎಲಿಮೆಂಟ್ಸ್ ಇದೆ. 1 2 ಇದೆ, 2 1 ಇದೆ, 2 3 ಇದೆ, 3 2 ಇದೆ. ಅಲ್ಲಿಗೆ ಸಿಮಿಟ್ರಿಕ್ ಆಗುತ್ತೆ. ಸೊ ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಎರಡೂ ಆಗೋಯ್ತು ಇದರಲ್ಲಿ. ನಾಟ್ ಟ್ರಾನ್ಸಿಟಿವ್ ಅದನ್ನ ನೋಡ್ಬಿಟ್ರೆ ಆಯ್ತು. ನಾನೀಗ 1 ರಿಲೇಟೆಡ್ ಟು 2, 1 2 ಬಿಲಾಂಗ್ ಟು ಆರ್ and 2 3 belong to R and 1 3 ಇದೆಯಾ ನೋಡಿ, doesn't belong to R. So not transitive. So ನಾನು ಮುಂದಿನ ಆಪ್ಷನ್ನೇ ನೋಡೋದು ಬೇಡ ಅಲ್ವಾ. ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. So I need not look at the next options. Option A is the right choice. Not reflexive. R is ನಾಟ್ ರಿಫ್ಲೆಕ್ಸಿವ್ ಅನ್ನೋದು ತಪ್ಪಾಗಿದೆ. ಎ ಡಸಂಟ್ ಬಿಲಾಂಗ್ ಟು ಆರ್ ಅಂತ ಟೈಪ್ ಆಗಿದೆ. ಇಲ್ಲಿ ನೋಡಿ 1 1 2 2 3 3 ಇದೆ. ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. ಐ ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್, ಎಸ್ ಬಿ ದ ಸೆಟ್ ಆಫ್ ಆಲ್ ಸ್ಟ್ರೈಟ್ ಲೈನ್ಸ್ ಇನ್ ಎ ಪ್ಲೇನ್. ಇದು NCERT ಬುಕ್ ಅಲ್ಲಿ ಓದಿರೋಂಥದ್ದು. ಲೆಟ್ ಆರ್ ಬಿ ಎ ರಿಲೇಷನ್ ಆನ್ ಎಸ್ ಡಿಫೈನ್ಡ್ ಬೈ ಎ ರಿಲೇಟೆಡ್ ಟು ಬಿ ಇಂಪ್ಲೈಸ್ ಅಂಡ್ ಇಂಪ್ಲೈಡ್ ಬೈ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ದೆನ್ ಆರ್ ಈಸ್. ಸೊ ಜ್ಞಾಪಿಸ್ಕೊಳ್ಳಿ, ಒಂದು ಲೈನು ಅದೇ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದು ರಿಫ್ಲೆಕ್ಸಿವ್ ಆಗಲ್ಲ. ಇಲ್ಲಿ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್, ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ನೋಡಿ L1 ಅಂತಂದ್ರೆ L2. ಸೊ L1 ಪರ್ಪೆಂಡಿಕ್ಯುಲರ್ ಟು L2 ಇಂಪ್ಲೈಸ್ L2 ಪರ್ಪೆಂಡಿಕ್ಯುಲರ್ ಟು L1. ಆದ್ರಿಂದ ಸಿಮಿಟ್ರಿಕ್ ಆಗುತ್ತೆ. So it is symmetric.
ರಿಫ್ಲೆಕ್ಸಿವ್ ಆಗಲ್ಲ ನೋಡಿದ್ವಿ. ಲೈನ್ ಕೆನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಟ್ರಾನ್ಸಿಟಿವ್ ಆಗತ್ತಾ ನೋಡೋಣ. ಈಗ L1 ಅಂತ ಒಂದು ಲೈನ್ ತಗೊಂಡೆ, L1 is perpendicular to L2 and L3 is perpendicular to L2 or L2 is perpendicular to L3, but L1 is parallel to L3 ಆಗ್ಬಿಡ್ತು. ಹಾಗಾಗಿ this is not transitive. So symmetric but neither reflexive nor transitive is the right answer. So option B is the right choice. So C ಮತ್ತೆ D ನಾನು ನೋಡೋದೇ ಬೇಕಾಗಲ್ಲ ಏನಿದೆ ಅಂತ. So A is perpendicular to A is not true for any A. So R is not reflexive. A perpendicular to B implies B perpendicular to A. So R is symmetric. A perpendicular to B and B perpendicular to C implies A is perpendicular to C. So R is not transitive. Next ನೋಡಿ parallel lines. ನೀವೇ ಗೆಸ್ ಮಾಡಬಹುದು ಆನ್ಸರ್ ಇದು. Let S be the set of all straight lines in a plane. Let R be a relation on S defined by A related to B implies A is parallel to B. So A can be parallel to A. So it is reflexive. A parallel to B implies B parallel to A. ಅದು ಆಗುತ್ತೆ. So A ಅಂತ ಹೇಳಕ್ಕಿಂತ L1 is parallel to L1. L1 is parallel to L2 implies L2 is parallel to L1. ಆಮೇಲೆ L1 is parallel to L2 ಆಗಿ L2 is parallel to L3 ಆದ್ರೆ L1 is parallel to L3 ಆಗುತ್ತೆ. ಸೊ ಅಲ್ಲಿಗೆ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಇಟ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ಇದು ಓದಿರೋಂಥ ಕ್ವಶನ್. ಸೊ ಯು ಕ್ಯಾನ್ ರಿಮೆಂಬರ್ A parallel to A for all A and A parallel to B implies B parallel to A and A parallel to B and B parallel to C implies A is parallel to C. So it is transitive. So ಮೂರು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದ್ರಿಂದ ಇಟ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ನೆಕ್ಸ್ಟ್ A minus B is divisible by 3 ಅನ್ನೋದು ಕಾನ್ಸೆಪ್ಟ್ ನೋಡಿ. Let Z be the set of all integers and let R be a relation on Z defined by A related to B implies and implied by A minus B divisible by 3. Then R is reflexive and symmetric but not transitive, reflexive and transitive but not symmetric, symmetric and transitive but not reflexive, and an equivalence relation ಅಂತ ಕೇಳಿದೆ. ಸೊ ಒಂದೊಂದೇ ನೋಡೋಣ. A minus A is equal to 0. A minus A is 0. ಸೊ ಇಲ್ಲಿ 0 is a divisor. ಈಗ A minus B is divisible by 3 ಅಂದ್ರೆ ಈ 0 is divisible by 3 ಅಂತಂದ್ರೆ 3 is a divisor of 0 ಅಂತ ಆಗುತ್ತೆ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಸೊ 3 divides 0 ಅಂದ್ರೆ 0 by 3 ಅಂತ ನೀವು ತಗೊಂಡ್ರೆ ಇಟ್ ಇಸ್ 0. ಆಮೇಲೆ ಸಿಮಿಟ್ರಿಕ್ ಆಗತ್ತಾ ನೋಡ್ಬೇಕು. ಈಗ A minus B 3 divides A minus B implies 3 divides minus of A minus B also. That is 3 divides B minus A. ಅಂದ್ರೆ ಯಾವುದೇ ಒಂದು ನಂಬರ್ ಇನ್ನೊಂದು ನಂಬರ್. ಈಗ 3 divides 6 ಅಂದ್ರೆ 3 divides minus 6 also. ಹಂಗಾಗಿ ನಾವು ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಸಿಮಿಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂದ್ರೆ ಈಗ 3 divides say A minus B ಅಂದ್ರೆ 6 ಅಂತ ಅನ್ಕೊಳ್ಳೋಣ. 3 divides 9 ಅಂತ ಅನ್ಕೊಳ್ಳೋಣ. 3 divides 6 plus 9. This is true in case of numbers. ಇಂಟಿಜರ್ಸ್ ಇರ್ಬೋದು, ಯಾವುದೇ ನಂಬರ್ ತಗೊಳ್ಳಿ. 3 6ನ ಡಿವೈಡ್ ಮಾಡುತ್ತೆ, 3 9ನ್ನು ಡಿವೈಡ್ ಮಾಡುತ್ತೆ, 9 ಪ್ಲಸ್ 6 ಅಂದ್ರೆ 15ನ್ನು ಡಿವೈಡ್ ಮಾಡುತ್ತೆ. ಆದ್ರಿಂದ ಇಲ್ಲಿ ನಾವು ಯಾವ ತರ ತಗೋತೀವಿ ಅಂದ್ರೆ 3 divides A minus B and 3 divides B minus C ತಗೊಳ್ಳೋಣ. ಅವಾಗ 3 divides A minus B plus B minus C ಅಂತ ತಗೊಂಡ್ರೆ B ಕ್ಯಾನ್ಸಲ್ ಆಯ್ತು. ದಟ್ ಇಂಪ್ಲೈಸ್ 3 divides A minus C. ಅಲ್ಲಿಗೆ A related to B, B related to C implies A related to C. So it is transitive, it is symmetric, it is reflexive. So it is an equivalence relation. So these are the questions on equivalence relations, reflexive, symmetric and transitivity. Check ಮಾಡಿ ಬರೀಬೇಕು. A minus B is divisible by 3. ನೋಡಿ, A minus A is equal to 0 divisible by 3. R is reflexive. 3 divides A minus B, then 3 divides B minus A. So R is symmetric. If 3 divides A minus B and 3 divides B minus C, then 3 divides A minus B plus B minus C, which implies 3 divides A minus C. So R is transitive. Hence R is an equivalence relation.
let R be a relation on the set n of all natural numbers defined by A related to B implies and implied by A is a factor of B, then R is, as usual we have 4 options. ನೋಡಿ, A is a factor of A for all A belong to R. ಯಾವುದೇ ಒಂದು ಎಲಿಮೆಂಟಿಗೆ ಅದೇ ಫ್ಯಾಕ್ಟರ್, ಯಾಕಂದ್ರೆ A is equal to 1 into A ಅಂತ ಬರಿಬೋದು. So A is a factor of A. So A belong to R for all A belong to R. So it is reflexive. ಈಗ ಸಿಮಿಟ್ರಿಕ್ ಅಂದ್ರೆ ನೋಡಿ 2 and 8 ಈಗ ಆಗಲ್ಲ ಅಂತ ಆದಾಗ, ಅಂದ್ರೆ ಇದು ರಿಲೇಷನ್ ಹೋಲ್ಡ್ ಆಗಲ್ಲ ಅಂತ ಆದ್ರೆ ನಾನು ಏನ್ ಮಾಡ್ಬೋದು, ಕೌಂಟರ್ ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ 2 and 8 ಆರ್ ನ್ಯಾಚುರಲ್ ನಂಬರ್ಸ್. 2 is a factor of 8. 2 is a factor of 8 ಅಂದ್ರೆ 8 is equal to 2 into 4 ಅಂತ ಬರಿಬೋದು ನಾವು. ಬಟ್ 8 is not a factor of 2 ಅಂದ್ರೆ 2 is equal to 8 into x ಅಂತ ಬರೆದ್ರೆ there is no natural number x. When you multiply 8 you should get 8 2. This is not possible. So ಹಾಗಾಗಿ 2 is a factor of 8 but 8 is not a factor of 2 ಅಂದ್ರೆ AB belong to R ಆಯ್ತು, but BA doesn't belong to R ಅಂತ ಆಗೋಯ್ತು. So it is not symmetric. So it is not symmetric. ಅಲ್ಲಿಗೆ ನೋಡಿ ಆಪ್ಷನ್ಸ್ ನೋಡಿ, ಈಕ್ವಲೆನ್ಸ್ ರಿಲೇಷನ್ ಆಗಲಿಲ್ಲ, ಸಿಮಿಟ್ರಿಕ್ ಆಗಲಿಲ್ಲ, ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿ ಅಲ್ಲ, ಆಯ್ತಾ. ಬಟ್ ನಾಟ್ ಸಿಮಿಟ್ರಿಕ್ ಇಲ್ಲಿದೆ, ಇಲ್ಲಿ ನೋಡಿ ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತಿದೆ, ಸಿಮಿಟ್ರಿಕ್ ಅಲ್ಲ. ಸೊ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಬಿ ಈಸ್ ದ ರೈಟ್ ಚಾಯ್ಸ್. ಬಿ ರೈಟ್ ಚಾಯ್ಸ್ ಅಂತ ಹೇಳ್ಬಿಡ್ಬೇಕು, ಪೂರ್ತಿ ಎಲ್ಲ ಚೆಕ್ ಮಾಡೋದು ಬೇಕಾಗಲ್ಲ. ಅಲ್ಲಿಗೆ ನಾವು ಕನ್ಕ್ಲೂಡ್ ಮಾಡ್ಬಿಡೋಣ ಅದನ್ನ. ಅಫ್ಕೋರ್ಸ್ ವಿ ಕ್ಯಾನ್ ಡೂ ದಟ್, ಮಾಡ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಎ ಬಿ ಫ್ಯಾಕ್ಟರ್ ಅನ್ಕೋಬೇಕು, ಬಿ ಈಕ್ವಲ್ಸ್ ಎ ಡಿ, ಸಿ ಈಕ್ವಲ್ಸ್ ಬಿ ಆಗುತ್ತೆ. ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಅಂಡ್ ಬಿ ಇಸ್ ಎ ಫ್ಯಾಕ್ಟರ್ ಆಫ್ ಸಿ ಅಂದ್ರೆ ಈ ತರ ಬರುತ್ತೆ. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಸಿ ಈಕ್ವಲ್ಸ್ ಬಿ ಜಾಗದಲ್ಲಿ ಎ ಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಲ್ಲಿ ಎ ಹೊರಗಡೆ ಇಟ್ಕೊಂಡು ಡಿ ಇ ಅಂತ ತಗೊಂಡ್ರೆ ಎ ಇಸ್ ಎ ಫ್ಯಾಕ್ಟರ್ ಆಫ್ ಸಿ ಅಂತ ಆಗುತ್ತೆ. ಸೊ ದೇರ್ ಫಾರ್ ಆರ್ ಇಸ್ ಟ್ರಾನ್ಸಿಟಿವ್. ನೆಕ್ಸ್ಟ್ ಇದು ನೀವು ಆನ್ಸರ್ ಮಾಡಬಹುದಾದಂತ ಕ್ವಶನ್ ನೋಡಿ. ಲೆಟ್ ಝೆಡ್ ಬಿ ದ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂಡ್ ಲೆಟ್ ಆರ್ ಬಿ ಎ ರಿಲೇಷನ್ ಆನ್ ಝೆಡ್ ಡಿಫೈನ್ಡ್ ಬೈ ಎ ರಿಲೇಟೆಡ್ ಟು ಬಿ ಇಂಪ್ಲೈಸ್ ಅಂಡ್ ಇಂಪ್ಲೈಡ್ ಬೈ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ, ದೆನ್ ಆರ್ ಈಸ್. ಈಗ ಯಾವುದೇ ಒಂದು ನಂಬರು ಅದೇ ನಂಬರ್ಗಿಂತ ಜಾಸ್ತಿ ಇರಲ್ಲ, ಆದ್ರೆ ಈಕ್ವಲ್ ಇರ್ಬೋದು. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಬಂತು. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದಾದ್ರೆ ಸಾಕು, ಎರಡೂ ಆಗ್ಬೇಕು ಅಂತಿಲ್ಲ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಲ್ವಾ, ಎ ರಿಲೇಟೆಡ್ ಟು ಬಿ ಇಂಪ್ಲೈಸ್ ಅಂಡ್ ಇಂಪ್ಲೈಡ್ ಬೈ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಸೊ ಅಲ್ಲಿ ನೋಡಿ ನಾಟ್ ರಿಫ್ಲೆಕ್ಸಿವ್ ಇದೆ, ಆಗಲ್ಲ, ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ನೋಡಿ ರಿಫ್ಲೆಕ್ಸಿವ್ ಇದೆ. ಸಿಮಿಟ್ರಿಕ್ ಆಗತ್ತಾ ನೋಡಿ, ಈಗ ಎ ಗ್ರೇಟರ್ ದೆನ್ ಬಿ ಆಗುತ್ತೆ ಬಟ್ ಬಿ ಗ್ರೇಟರ್ ದೆನ್ ಎ ಆಗ್ಬೇಕು ಅಂತಿಲ್ಲ. ಈಗ 4 ಈಸ್ ಗ್ರೇಟರ್ ದೆನ್ 2 ಬಟ್ 2 ಈಸ್ ನಾಟ್ ಗ್ರೇಟರ್ ದೆನ್ 4. ಆದ್ರಿಂದ ನಾಟ್ ಸಿಮಿಟ್ರಿಕ್, ಇದು ಆನ್ಸರ್ ಅಲ್ಲ, ಸಿಮಿಟ್ರಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ನಾಟ್ ಸಿಮಿಟ್ರಿಕ್ ಇಲ್ಲಿದೆ, ರಿಫ್ಲೆಕ್ಸಿವ್ ಆಗಿದೆ, ಟ್ರಾನ್ಸಿಟಿವ್ ಆಗತ್ತೋ ಇಲ್ಲೋ ನೋಡ್ಬೇಕು. ಅದನ್ನ ನಾವಿಲ್ಲಿ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಈಗ ಎ ಗ್ರೇಟರ್ ದೆನ್ ಬಿ ಆಗಿ ಬಿ ಗ್ರೇಟರ್ ದೆನ್ ಸಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಎ ಇಸ್ ಗ್ರೇಟರ್ ದೆನ್ ಸಿ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಟ್ರಾನ್ಸಿಟಿವ್ ಆಲ್ಸೋ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಚಾಯ್ಸ್. ಡಿ ನೋಡ್ಬೇಕಾಗಿಲ್ಲ ನಾವು, ನಾಟ್ ಸಿಮಿಟ್ರಿಕ್ ಆಗಿರೋದ್ರಿಂದ ಈಕ್ವಿವೆಲೆನ್ಸ್ ರಿಲೇಷನ್ ಅಲ್ಲ. A equals A is true, so reflexive. A greater than B, but B is not greater than A. R is not symmetric. A greater than B and B greater than C implies A is greater than C. Therefore, for all A, B, C belong to Z, R is transitive. Next ನೋಡಿ, ಇದು important question. Let S be the set of all real numbers and let R be a relation on S defined by A related to B implies and implied by modulus of A is less than or equal to B, then R is. ಸೊ ಆಪ್ಷನ್ಸ್ ಇದೆ, ನೋಡೋಣ ಏನ್ ಮಾಡ್ಬೋದು ಅಂತ. ಈಗ ಒಂದು ನಂಬರ್ ತಗೋತೀನಿ ನಾನು. ಒಂದು ನಂಬರ್ ಹೆಂಗೆ ಅಂದ್ರೆ -10 ಮಾಡ್ಯುಲಸ್ ಆಫ್ -10 ಏನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು 10 ಆಗುತ್ತೆ. ಈಸ್ ಇಟ್ ಲೆಸ್ ದೆನ್ -10? ದಟ್ ಈಸ್ ನಾಟ್ ಟ್ರೂ. 10 ಈಸ್ ನಾಟ್ ಲೆಸ್ ದೆನ್ -10. ಸೊ ನನಗೆ mod A ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಬಂದ್ರೆ
then we say that it is reflexive. ಈಗ ಒಂದು ಎಕ್ಸಾಂಪಲ್, ಕೌಂಟರ್ ಎಕ್ಸಾಂಪಲ್ ತಗೊಂಡಿದ್ದೀನಿ. -10 ತಗೊಂಡೆ, ಮಾಡ್ಯುಲಸ್ ಆಫ್ -10 ತಗೊಂಡೆ, 10 ಬಂತು. ದಟ್ ಈಸ್ ನಾಟ್ ಲೆಸ್ ದೆನ್ -10. ಇದು ನೆಗೆಟಿವ್ ಆಯ್ತು ನೋಡಿ. ಇನ್ಫ್ಯಾಕ್ಟ್ 10 ಈಸ್ ಗ್ರೇಟರ್ ದೆನ್ -10. ಹಾಗಾಗಿ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೋಡಿ ಆನ್ಸರ್ಸ್ ನೋಡಿ. ಈಗ ಸಿಮಿಟ್ರಿಕ್ ಇಲ್ಲಿ ನೈದರ್ ರಿಫ್ಲೆಕ್ಸಿವ್ ಆಗಬಹುದು, ಚಾನ್ಸ್ ಇದೆ. ನೈದರ್ ರಿಫ್ಲೆಕ್ಸಿವ್ ಇಲ್ಲೂ ಇದೆ. ಹಾಗಾಗಿ ನಾನು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಆಯಿತು. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಆಯಿತು. ಈಗ ಸಿಮಿಟ್ರಿಕ್ ಆಗತ್ತಾ ನೋಡೋಣ. -10 ಮಾಡ್ಯುಲಸ್ ಆಫ್ -10 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಆಗತ್ತೆ ಅಲ್ವಾ. ಮಾಡ್ಯುಲಸ್ ಆಫ್ -10 ಹಿಂಗೆ ತಗೊಂಡ್ರೆ ನಾನು ಲೆಸ್ ದೆನ್ ಆರ್ ಈಕ್ವಲ್ ಟು 10. ಈಗ +10 ತಗೋತೀವಿ, 10 ಈಸ್ ಈಕ್ವಲ್ ಟು 10 ಬರುತ್ತೆ. ಬಟ್ ಉಲ್ಟಾ ತಗೊಳ್ಳಿದ್ದೀನಿ, ಮಾಡ್ಯುಲಸ್ ಆಫ್ 10 ಅಂತ ನಾನು ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 10. ದಿಸ್ ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು -10. ಉಲ್ಟಾ ಆಗಲಿಲ್ಲ. ಮಾಡ್ಯುಲಸ್ ಆಫ್ -10 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಆಯಿತು. ಬಟ್ ಮಾಡ್ಯುಲಸ್ ಆಫ್ 10 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು -10. ದೇರ್ಫಾರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಸೊ ನಾಟ್ ಸಿಮಿಟ್ರಿಕ್ ಎಲ್ಲಿದೆ ನೋಡಿ. ನೈದರ್ ಇಲ್ಲಿ ಸಿಮಿಟ್ರಿಕ್ ಅನ್ನೋದು ಆಪ್ಷನ್ ಬಿ ನಲ್ಲಿ ಸಿಮಿಟ್ರಿಕ್ ಅಂತ ಕೊಟ್ಟಿದ್ದಾರೆ, ಅದಲ್ಲ ಆಯ್ತಾ. ಮೊದಲನೇದ್ರಲ್ಲಿ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ರು, ಬಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ಹಂಗಾಗಿ ಅದು ಅಲ್ಲ. ಇಲ್ಲಿ ಸಿಮಿಟ್ರಿಕ್ ಅಂತ ಕೊಟ್ಟಿದ್ರು ಎರಡನೇದ್ರಲ್ಲಿ, ಅದು ಅಲ್ಲ. ಹಾಗಾದ್ರೆ ನೋಡಿ, ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್, ಅಲ್ಲಿಗೆ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಆಪ್ಷನ್ ಸಿ ಅಂತ ಅನ್ಕೋಬಹುದು. ಬಟ್ ನನ್ ಆಫ್ ದೀಸ್ ಇರೋದ್ರಿಂದ ನಾನು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಈಗ mod A less than or equal to B, mod B less than or equal to C obviously implies that modulus of A is less than or equal to C ಅಂತ ಕನ್ಕ್ಲೂಡ್ ಮಾಡೋಣ. ಸೊ R is transitive, so option C is the right choice. Next question. Let S be the set of all real numbers and let R be a relation on S defined by A related to B implies and implied by modulus of A minus B is less than or equal to 1. Then R is reflexive and symmetric but not transitive. Reflexive and transitive but not symmetric. Symmetric and transitive but not reflexive. And equivalence relation. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ. ಈಗ ನಾನು ಮಾಡ್ಯುಲಸ್ ಆಫ್ ಎ ಮೈನಸ್ ಎ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 0, ಆಬ್ವಿಯಸ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇರುತ್ತೆ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಇಲ್ಲಿ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ, ಇದು ಆನ್ಸರ್ ಅಲ್ಲ. ಈಕ್ವಿವೆಲೆನ್ಸ್ ರಿಲೇಷನ್ ಆದ್ರೂ ಆಗಬಹುದು, ಗೊತ್ತಿಲ್ಲ. ಸೊ ರಿಫ್ಲೆಕ್ಸಿವ್ ಅಂತ ಎರಡು ಕಡೆ ಇದೆ, ಅಥವಾ ಈಕ್ವಿವೆಲೆನ್ಸ್ ರಿಲೇಷನ್ ಇದೆ, ನೋಡೋಣಂತೆ. ಈಗ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಇರೋದ್ರಿಂದ ಈಗ ಬಿ ಮೈನಸ್ ಎ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗೇ ಆಗುತ್ತೆ. ಸೊ 1 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇಸ್ ಆಲ್ವೇಸ್ ಟ್ರೂ. ರಿಫ್ಲೆಕ್ಸಿವ್ ಆಯಿತು ನೋಡಿ. ಇದು ಆರ್ ಇಸ್ ಸಿಮಿಟ್ರಿಕ್ ಆಗುತ್ತೆ. ಎ ಮೈನಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆದರೆ ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಆಫ್ ಎ ಮೈನಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ದಟ್ ಇಂಪ್ಲೈಸ್ ದಿಸ್ ಇಸ್ ಬಿ ಮೈನಸ್ ಎ. ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಇಸ್ ಆಲ್ಸೋ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸುಮ್ಮನೆ ನೀವು ಒಂದು ಎಕ್ಸಾಂಪಲ್ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈಗ 4 ಮೈನಸ್ 3 ಇತ್ತು ಅಂದ್ಕೊಳ್ಳಿ, ಮಾಡ್ಯುಲಸ್ ಇದು, ದಿಸ್ ಈಸ್ ಈಕ್ವಲ್ ಟು 1. ಮಾಡ್ಯುಲಸ್ ಆಫ್ 3 ಮೈನಸ್ 4 ತಗೊಳ್ಳಿ, ಅದು ಕೂಡ 1. ಆದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬಂದಿದೆ ಅಂದ್ರೆ ಸೊ ಇಟ್ ಈಸ್ ಸಿಮಿಟ್ರಿಕ್. ಈಗ ನೋಡ್ಬೋದಾ, ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಇಲ್ಲಿದೆ, ಇಲ್ಲಿ ನಾಟ್ ಸಿಮಿಟ್ರಿಕ್ ಇದೆ. ಹಾಗಾಗಿ ಇದಂತೂ ರೂಲ್ಡ್ ಔಟ್. ಸೊ ನೋಡೋಣಂತೆ. ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ಬೋದು ಅಥವಾ ಏನೂ ಆಗ್ಬೋದು. ಸೊ ಟ್ರಾನ್ಸಿಟಿವ್ ಆಗತ್ತೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ನಾನು ಕೌಂಟರ್ ಎಕ್ಸಾಂಪಲ್ ತಗೊಂಡ್ರೆ ಸಾಕು. ಈಗ ನೋಡಿ, 3 ಮೈನಸ್ 2 ತಗೊಂತೀನಿ. ಮಾಡ್ಯುಲಸ್ ಆಫ್ 3 ಮೈನಸ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 1. 3 ಮೈನಸ್ 2 ಅಂದ್ರೆ 1. 2 ಮೈನಸ್ 1 ತಗೋತೀನಿ, ಅದು ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಬಟ್ 3 ನೋಡಿ, ಇಲ್ಲಿ ನಾನು 3 ರಿಲೇಟೆಡ್ ಟು 2 ಆಯ್ತು, 2 ರಿಲೇಟೆಡ್ ಟು 1 ಆಯ್ತು. ಈಗ 3 ಮೈನಸ್ 1 ಅಂತ ತಗೊಂಡ್ರೆ ವಿಚ್ ಈಸ್ ಈಕ್ವಲ್ ಟು 2 ವಿಚ್ ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಆದ್ರಿಂದ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಆಪ್ಷನ್ ಎ ಈಸ್ the right choice. ಆಪ್ಷನ್ ಎ ನ ನೀವು ಕನ್ಕ್ಲೂಡ್ ಮಾಡಿ ರೈಟ್ ಚಾಯ್ಸ್ ಅಂತ. ಸೊ ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಸಿ, ಬಟ್ ಎ ಈಸ್ ನಾಟ್ ರಿಲೇಟೆಡ್ ಟು ಸಿ ಆಯ್ತು. ರಿಫ್ಲೆಕ್ಸಿವ್ ಆಯ್ತು, ಸಿಮಿಟ್ರಿಕ್ ಆಯ್ತು, ಬಟ್ ಟ್ರಾನ್ಸಿಟಿವ್ ಆಗಲಿಲ್ಲ. ಸೊ ವಿ ಹ್ಯಾವ್ ಗಿವನ್ an example to show that it is not transitive.
Next ಇದು on composition functions. F from R to R and G from R to R ಎರಡು set of reals to set of reals are defined by f of x ಅಂದ್ರೆ 2x plus 3, g of x ಅಂದ್ರೆ x square plus 7 for all x belong to R. Then value of x for which f of g of x equals 25 R. ನಾಲ್ಕು ಆಪ್ಷನ್ಸ್ ಇದೆ ನಂಬರ್ಸು. ಸೊ ನೋಡೋಣ, ನೋಡಿ, f of g of x is equal to f of x ಅಂದ್ರೆ ಏನು, 2x plus 3 ಇಲ್ಲಿದೆ. x ಜಾಗದಲ್ಲಿ g of x ಹಾಕ್ಬೇಕಾಗತ್ತೆ. ಅವಾಗ 2 times of g of x plus 3 ಅಂತ ತಗೊಳ್ಳಿ. x replace x by g of x. But g of x ಅಂದ್ರೆ ಏನು, x square plus 7, that is 2 into x square plus 7 plus 3. But it is given that this is equal to 25. f of g of x equals 25. So this is 25 here. ಹಾಗಾದ್ರೆ that implies 2x square plus 14 plus 3 is equal to 25 ಆಯಿತು. or 2x square is equal to 25. ಇಲ್ಲಿ 14 plus 3 17, ಇಲ್ಲಿ 8 ಆಯ್ತು ನೋಡಿ. that implies x square is equal to 4 ಆಗುತ್ತೆ, which implies x is equal to plus or minus 2. So option B is the right choice. f of g of x, f of g of x, ಇಲ್ಲಿ f of x ಅಂದ್ರೆ ನಮಗೆ 2x plus 3 ಅಂತ ಕೊಟ್ಟಿದ್ರು. ಆ 2x x ಜಾಗದಲ್ಲಿ g of x ಹಾಕೊಂಡಿದ್ದೀನಿ ನಾನು. 2x plus 3 ಬದಲು 2 into g of x plus 3 which is equal to 25. ಇಲ್ಲಿ 25 ಆಯಿತು. ಹಾಗಾದ್ರೆ 2 into x square plus 7 plus 3 which is equal to 25 here. ಹಾಗಾದ್ರೆ 2x square plus 14 plus 3, 14 3 17, 25 17 ಅಂದ್ರೆ 8. ಸಾಲ್ವ್ ಮಾಡಿದ್ರೆ x equals plus or minus 2 ಬಂತು. So you can observe f of g of x is 25. So f of x square plus 7, g of x ಅಂದ್ರೆ x square plus 7 is 25. 2 into x square plus 7 plus 3, f of x, x ಜಾಗದಲ್ಲಿ x square plus 7, that is g of x ಅಂದ್ರೆ. So that is x square plus 7 is equal to 11 or x is equal to plus or minus 2. ಯಾವ ತರ ಮಾಡಿದ್ರು ಸೇಮ್ ಆನ್ಸರ್ ಬರ್ತದೆ. 17 25 minus 17. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ 25 minus 3 ಆಮೇಲೆ 22 by 11 ಅಂತ by 2 ಅಂತ ತಗೊಂಡ್ರೆ 11 ಅಂತ ಬರ್ತಷ್ಟೆ. ಈಗ ಡೊಮೈನ್ ಅಂಡ್ ರೇಂಜ್ ಇದ್ರ ಮೇಲೆ ಒಂದು ಕ್ವಶನ್. f from R to R defined by f of x is equal to tan of pi by 4 sin x, tan of pi by 4 sin x for all x belong to R. Then the range of f is, ಆಪ್ಷನ್ಸ್ ಇದೆ, ಒಂದು ರಿಯಲ್ಸು, ಇನ್ನೊಂದು ಸೆಟ್ ಆಫ್ ಪಾಸಿಟಿವ್ ರಿಯಲ್ಸ್. ಇದು ರಿಯಲ್ಸ್ ಅಂತ ಹೇಳಿದೆ. ಇಲ್ಲಿ -1 to +1 ಓಪನ್ ಇಂಟರ್ವಲ್, ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಇದೆ. ಈಗ sin x ನಮಗೆ ಗೊತ್ತು, -1 ಲೆಸ್ ದೆನ್ ಆರ್ ಈಕ್ವಲ್ ಟು sin x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರೀತೀನಿ. ಅಂದ್ರೆ ಈಗ sin x ಲೈಸ್ ಬಿಟ್ವೀನ್ -1 to +1. ಆದ್ರೆ ಪಕ್ಕದಲ್ಲಿ ನೋಡಿ ಇಲ್ಲಿ π/4 ಇದೆ, ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ π/4 ಇಂದ. ಅವಾಗ -π/4 is less than or equal to π/4 sin x is less than or equal to 1. ಈಗ f of x ಅಂದ್ರೆ tan of π/4 plus tan of π/4 sin x. ಹಾಗಾಗಿ I will consider tan on both sides. ಎಲ್ಲ ಕಡೆನೂ tan ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕನ್ಸಿಡರ್ ಮಾಡಿದ್ರೆ ನನಗೆ tan of π/4 sin x ಲೆಸ್ ದೆನ್ ಆರ್ ಈಕ್ವಲ್ ಟು, ಇಲ್ಲೂ π/4 ಬರಿಬೇಕಿತ್ತು ನಾನು, ಮಲ್ಟಿಪ್ಲೈ ಬೈ π/4 ಮಾಡಿದ್ನಲ್ಲ. sin x lies between -1 to +1. Multiply this inequality by π/4. So minus π/4 less than or equal to π/4 sin x less than or equal to π/4. So ಹಾಗಾದ್ರೆ tan of minus π/4 less than or equal to tan of π/4 sin x less than or equal to tan of π/4 ಆಯ್ತು. tan of minus π/4 ಅಂದ್ರೆ -1 less than or equal to, ನೋಡಿ ಇದು f of x ಇದು, this is less than or equal to +1 ಬಂತು. ಸೊ ಈಕ್ವಲ್ ಟು ಇದೆ, ಅಲ್ಲಿಗೆ ದಿಸ್ ಈಸ್ ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸೊ -1 to +1 ಕ್ಲೋಸ್ಡ್ ಇಂಟರ್ವಲ್. ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಚಾಯ್ಸ್.
ನೋಡಿ ಮೈನಸ್ ಸೈನ್ -1 to +1 sin x ನ ರೇಂಜ್. ಸೊ ಮಲ್ಟಿಪ್ಲೈ ಬೈ π/4. ಆಮೇಲೆ ಟ್ಯಾನ್ ಅಪ್ಲೈ ಮಾಡಿದೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋ. ಟ್ಯಾನ್ ಆಫ್ -π/4 ಅಂದ್ರೆ -1, ಟ್ಯಾನ್ ಆಫ್ π/4 ಅಂದ್ರೆ +1. ಸೊ ರೇಂಜ್ ಇಸ್ ಈಕ್ವಲ್ ಟು -1 to +1 ಕ್ಲೋಸ್ಡ್ ಇಂಟರ್ವಲ್. This is what is explained. So option D is the right choice. Next, if f of x is equal to log of 1 plus x by 1 minus x and g of x is equal to 3x plus x cube by 1 plus 3x square, then f composition g of x is equal to 3 into f of x whole square, f of x whole cube and f of x ಅಂತ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ ನಿಮಗೆ ಲಾಗರಿದಮಿಕ್ ಕಾನ್ಸೆಪ್ಟ್ಸ್ ಒಂಚೂರು ಬೇಕಾಗತ್ತೆ ಇಲ್ಲಿ. ಏನದು ಅಂದ್ರೆ ಲಾಗ್ m to the power of k, ಇದು ಗೊತ್ತಿದೆ ನಮಗೆ, k log m ಅಂತ ಯೂಸ್ ಮಾಡಿರ್ತೀರಿ. ಲಾಗ್ m ಪ್ಲಸ್ ಲಾಗ್ n ಅಂತ ಬಂದ್ರೆ ಯು ವಿಲ್ ರೈಟ್ ಲಾಗ್ mn ಅಂತ ಬರೀತೀರಿ. ಲಾಗ್ m ಮೈನಸ್ ಲಾಗ್ n ಬಂತು ಅಂದ್ರೆ ಲಾಗ್ m ಬೈ n ಅಂತ ಬರೀತೀರಿ. ಇದೆಲ್ಲ ಗೊತ್ತಿರುತ್ತೆ. ಆಮೇಲೆ ಲಾಗ್ a ಟು ಬೇಸ್ b ಇದ್ರೆ ವಿ ಕ್ಯಾನ್ ರೈಟ್ ಲಾಗ್ a ಬೈ ಲಾಗ್ b. ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕಡೆ ಯೂಸ್ ಆಗುವಂತದ್ದು, ಹಾಗಾಗಿ ಬರ್ದೆ. ಈಗ ನಾನು ಎಫ್ ಕಾಂಪೋಸಿಷನ್ g ಆಫ್ x ಬರಿಬೇಕು. ಎಫ್ ಕಾಂಪೋಸಿಷನ್ g ಆಫ್ x ಐ ಹ್ಯಾವ್ ಟು ರೈಟ್. ಓಕೆ, ಸೊ ರೈಟ್ ಸೈಡ್ ಅಲ್ಲಿ ಇರೋದನ್ನ ನೋಟ್ ಮಾಡಿ. ಲಾಗ್ m ಟು ದಿ ಪವರ್ ಆಫ್ k ಈಕ್ವಲ್ಸ್ k ಲಾಗ್ m ನೋಟ್ ಮಾಡ್ಕೊಳ್ಳಿ. ಲಾಗ್ m ಪ್ಲಸ್ ಲಾಗ್ n ಲಾಗ್ mn, ಲಾಗ್ m ಮೈನಸ್ ಲಾಗ್ n ಇಸ್ ಲಾಗ್ m ಬೈ n and log a to base b is log a by log b. ಆಮೇಲೆ a to the power of log b to base a ಅಂತ ಇದ್ರೆ b ಆಗುತ್ತೆ. ಇದು ಒಂದು ನೋಟ್ ಮಾಡ್ಕೊಳ್ಳಿ. f of g of x ನಾನು ಫೈಂಡ್ ಔಟ್ ಮಾಡಬೇಕು. f of g of x here. ಓಕೆ, ನೋಡಿ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್. ಈಗ ಏನಾಗುತ್ತೆ, ಜಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ 3x ಪ್ಲಸ್ ಎಕ್ಸ್ ಕ್ಯೂಬ್ ಬೈ 1 ಪ್ಲಸ್ 3x ಸ್ಕ್ವೇರ್. ಇಲ್ಲಿ ಬರ್ಕೊಂಡಿದ್ದೀನಿ. ಜಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಬರ್ದಿದೆ ನೋಡಿ, 3x ಪ್ಲಸ್ ಎಕ್ಸ್ ಕ್ಯೂಬ್ ಬೈ 1 ಪ್ಲಸ್ 3x ಸ್ಕ್ವೇರ್. ಈಗ ಏನ್ ಮಾಡ್ಬೇಕು, ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ನಾನು ಇದಿಷ್ಟನ್ನು ಬರಿಬೇಕು. ಇನ್ ಪ್ಲೇಸ್ ಆಫ್ ಎಕ್ಸ್ ಐ ಹ್ಯಾವ್ ಟು ರೈಟ್ ದಿಸ್ ಜಿ ಆಫ್ ಎಕ್ಸ್. ಅಂದ್ರೆ ಈ ತರ ಆಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಜಿ ಆಫ್ ಎಕ್ಸ್ ಬೈ 1 ಮೈನಸ್ ಜಿ ಆಫ್ ಎಕ್ಸ್ ಅಂತ ಆಗುತ್ತೆ. ಜಿ ಆಫ್ ಎಕ್ಸ್ ಅಂದ್ರೆ ನೋಡಿ ಇಲ್ಲಿದೆ 3x ಪ್ಲಸ್ ಎಕ್ಸ್ ಕ್ಯೂಬ್ ಬೈ 1 ಪ್ಲಸ್ 3x ಸ್ಕ್ವೇರ್. ಡಿನಾಮಿನೇಟರ್ ಅಲ್ಲಿ 1 ಮೈನಸ್ 3x ಪ್ಲಸ್ ಎಕ್ಸ್ ಕ್ಯೂಬ್ ಬೈ 1 ಪ್ಲಸ್ 3x ಸ್ಕ್ವೇರ್ ಅಂತ ಆಯ್ತು. ಈಗ ನಾನು ಎಲ್ ಸಿ ಎಂ ತೆಗಿಬೇಕು. ಇಲ್ಲಿ ಸಾಲ್ವ್ ಮಾಡ್ತೀನಿ ನಾನು. ಬಿಫೋರ್ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಬರ್ದಿದೆ. ಇದನ್ನ ಸಾಲ್ವ್ ಹೇಗೆ ಮಾಡೋದು, ಎಲ್ ಸಿ ಎಂ ತೆಗಿಬೇಕು 1 ಪ್ಲಸ್ 3x ಸ್ಕ್ವೇರ್. ಅವಾಗ ನೋಡಿ 1 ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಎಕ್ಸ್ ಕ್ಯೂಬ್ ಆಯ್ತು, ಡಿವೈಡೆಡ್ ಬೈ 1 ಪ್ಲಸ್ 3x ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಮತ್ತೆ ನೋಡಿ 1 ಪ್ಲಸ್ 3x ಸ್ಕ್ವೇರ್ ಮೈನಸ್ 3x ಮೈನಸ್ ಎಕ್ಸ್ ಕ್ಯೂಬ್ ಬೈ 1 ಪ್ಲಸ್ 3x ಸ್ಕ್ವೇರ್. 1 ಪ್ಲಸ್ 3x ಸ್ಕ್ವೇರ್ 1 ಪ್ಲಸ್ 3x ಸ್ಕ್ವೇರ್ ಹೊತ್ತು. ಈಗ ನ್ಯೂಮರೇಟರ್ ಏನು ಉಳಿದಿದೆಯೋ ಅದು 1 ಪ್ಲಸ್ ಎಕ್ಸ್ ಹೋಲ್ ಕ್ಯೂಬ್. ಅದಕ್ಕೆ ನೋಡಿ ಇಲ್ಲಿ ಬರ್ದಿದೆ 1 ಪ್ಲಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬರ್ದಿದೆ. ಹಾಗೇನೆ 1 ಮೈನಸ್ 3x ಸ್ಕ್ವೇರ್ ಮೈನಸ್ 3x ಮೈನಸ್ ಎಕ್ಸ್ ಕ್ಯೂಬ್ ಅಂದ್ರೆ 1 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಅಲ್ಲಿಗೆ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬರ್ಕೊಂಡಿದ್ದೀವಿ. ಈಗ ನಾನು ಪ್ರಾಪರ್ಟಿ ಬರ್ದಿದ್ದೆ, ಲಾಗ್ ಎಮ್ ಟು ದಿ ಪವರ್ ಆಫ್ ಕೆ ಅಂದ್ರೆ ಕೆ ಲಾಗ್ ಎಮ್ ಅಂತ. ಅದನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ 3 ಲಾಗ್ ಎಮ್, ಎಮ್ ಅಂದ್ರೆ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್. ಸೊ 3 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್. 3 ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್. ಯಾಕೆಂದ್ರೆ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ
1 minus x is equal to 3 times of f of x. So option 1 is the right choice. So you can observe the slide. Hope you followed it. A equals 1, 2, 3 and B is equal to 3, 7, 9. A equals 1, 2, 3, B equals 3, 7, 9. R is equal to set of all ordered pair xy such that y equals 2x plus 1 is a relation from A to B. Then R inverse is 4 options ಇದೆ. ಈಗ ನಾನು ಏನು ಮಾಡಬೇಕಂದ್ರೆ ಆರ್ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟು. ಯಾವಾಗಲೂ ಎಕ್ಸ್ ಅಂದರೆ ವ್ಯಾಲ್ಯೂ ಇನ್ ದ ಸೆಟ್ ಎ ಕೊಡಬೇಕು. ಅದೇನಾದರೂ ಬರುವಂಥ ವ್ಯಾಲ್ಯೂ ಬಿ ನಲ್ಲಿ ಇದ್ರೆ ದೆನ್ ಓನ್ಲಿ ಹ್ಯಾವ್ ಟು ಕನ್ಸಿಡರ್ ಇಟ್. ಈಗ y is equal to 2x plus 1 is the relation. When x is equal to 1, x equals 1 ಕೊಟ್ರೆ y is equal to 2 into 1 plus 1 which is equal to 3. 3 ಅನ್ನೋದು ಇಲ್ಲಿದೆ ನೋಡಿ, ಬಿ ನಲ್ಲಿದೆ. ಸೊ ಇಟ್ ಈಸ್ ಇನ್ ಬಿ. ಹಾಗಾಗಿ 1, 3 ಅನ್ನೋದು ಒಂದು ಆರ್ಡರ್ ಪೇರ್. ರಿಲೇಷನ್ ಆರ್ ಅಲ್ಲಿ ನನಗೆ 1, 3 ಬಂತು. x equals 2 ಕೊಡ್ತೀನಿ. ನೆಕ್ಸ್ಟ್ x equals 2 ಕೊಟ್ರೆ y is equal to 2 into 2 plus 1 which is 5. ಬಟ್ 5 ಅನ್ನೋದು ಇಲ್ಲಿಲ್ಲ, ಸೆಟ್ ಬಿ ನಲ್ಲಿ ಇಲ್ಲ. ಆದ್ರಿಂದ ಯು ಶುಡ್ ನಾಟ್ ಕನ್ಸಿಡರ್ ದಿಸ್. ನೆಕ್ಸ್ಟ್ ಟೇಕ್ x is equal to 3. ಯಾವುದದು ಇಲ್ಲಿದೆಲ್ಲ 1 ಆಯ್ತು, 2 ಆಯ್ತು, 3 ತಗೋಬೇಕು. ಅವಾಗ y is equal to 2 into 3 plus 1 that is 6 plus 1 which is equal to 7 ಇಲ್ಲಿದೆ, ಸೆಟ್ ಬಿ ನಲ್ಲಿ ಇದೆ. ಈಗ ನಂದು ರಿಲೇಷನ್ ಅಂದ್ರೆ ಏನು, ಇಲ್ಲಿಂದ ಇಲ್ಲಿಗೆ ಮ್ಯಾಪಿಂಗ್. ಇಲ್ಲಿ 1, 2, 3 ಆಯ್ತಾ, 3, 7, 9. This is not a function. When you give 1 is mapped to 3. When you give 2 it is 5, not in B. So don't take that. When you give 3 it is 9. It is 7. When you give 3 it is 7. So 3, 7 on the order pair. So 3 and 7. This is R. What is required is R inverse. So R inverse is obtained by interchanging the elements in the ordered pair. 1, 3 ಇದ್ರೆ 3, 1 ಮಾಡ್ಕೊಳ್ಳಿ, 7, 3 ಮಾಡ್ಕೊಳ್ಳಿ. ಇದು 3, 7 ಇದ್ದಿದ್ದು. So 3, 1, 7, 3 is the R inverse. That is option 1 here. This is how we can obtain the answer for this question. R equals 1, 3, 3, 7. Hence R inverse is 3, 1 and 7, 3. Option 1. ನೆಕ್ಸ್ಟ್ ಬೈನರಿ ಆಪರೇಷನ್ಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಫಂಕ್ಷನ್ಸ್ ಮೇಲೆ ಮಾಡಿದ್ವಿ, ರಿಲೇಷನ್ಸ್ ಮೇಲೆ ಮಾಡಿದ್ವಿ. ಅದರಲ್ಲಿ ಬೈನರಿ ಆಪರೇಷನ್ ಲಾಸ್ಟ್ ಪಾರ್ಟ್ ಇತ್ತಲ್ಲ ಅದು. ಲೆಟ್ ಕ್ಯೂ ಬಿ ದ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಅಂಡ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್ ಡಿಫೈನ್ಡ್ ಬೈ a star b is equal to a plus 2b. ದೆನ್ ನಮ್ಗೆ ಏನೇನಿರುತ್ತೆ, ಕಮ್ಯೂಟೇಟಿವ್ ಲ ಅಸೋಸಿಯೇಟಿವ್ ಲ ಎರಡೇ ಚೆಕ್ ಮಾಡಕ್ ಬರೋದು. ಸೊ 4 ಆಪ್ಷನ್ಸ್ ನೋಡಿ. ಕಮ್ಯೂಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್, is associative but not commutative. Star andre binary operation. Star is andre binary operation. Binary operation is a function from a cross a to a. This is the star. Star is a function from a cross a to a, and it is unique antivi. When you, it's an operation which combines two elements to get another element or same element of the set which belong to the set again. ಆ ತರ ಇರಬೇಕು. So neither commutative nor associative. Star is both commutative and associative. Commutative ಅಂದ್ರೆ a star b is equal to b star a ಆದ್ರೆ commutative. ಆಮೇಲೆ a star b star c is equal to a star b star c. ಬ್ರಾಕೆಟ್ ಚೇಂಜ್ ಮಾಡ್ತೀವಿ. ಸೊ ಇದು ಅಸೋಸಿಯೇಟಿವ್. ಈಗ a star b ಅಂದ್ರೆ ಏನು ಅದನ್ನು ನೋಡೋಣ.
ಎ ಸ್ಟಾರ್ ಬಿ ಅಂದರೆ ಎ ಪ್ಲಸ್ 2b. ಬಿ ಸ್ಟಾರ್ ಎ ಅಂದರೆ ಏನಾಗುತ್ತೆ ನೋಡಿ, ದಟ್ ಈಸ್ ಬಿ ಪ್ಲಸ್ 2a. ಆಬ್ವಿಯಸ್ಲಿ ದೀಸ್ ಆರ್ ಡಿಫರೆಂಟ್. ಸೊ ಎ ಸ್ಟಾರ್ ಬಿ is not equal to b star a. ನಾವು ಎಕ್ಸಾಂಪಲ್ ನೋಡಿ, 2 ಸ್ಟಾರ್ 3 is equal to 2 plus 2 into 3 ಅಲ್ವಾ, 2 plus 6 which is equal to 8. 3 ಸ್ಟಾರ್ 2 ನೋಡಿ, 3 plus 2 into 2 that is 3 plus 4 which is equal to 7. So a star b 2 star 3 is not equal to 3 star 2. ಅಲ್ಲಿಗೆ it is not ಕಮ್ಯುಟೇಟಿವ್. ಸೊ ಅಲ್ಲಿಗೆ ನೋಡಿ ಆಪ್ಷನ್ 1 ಅಲ್ಲ, ಆಯ್ತಾ. ನಾಟ್ ಕಮ್ಯುಟೇಟಿವ್ ಕರೆಕ್ಟ್. ಇಲ್ಲಿ ಕಮ್ಯುಟೇಟಿವ್, ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್. ಬೋತ್ ಕಮ್ಯುಟೇಟಿವ್ ಅಸೋಸಿಯೇಟಿವ್ ಅಲ್ಲ. ಹಾಗಾದ್ರೆ ಎ ಮತ್ತೆ ಡಿ ಎಲಿಮಿನೇಟ್ ಆಯ್ತು, ಬಿ ಮತ್ತೆ ಸಿ ನಲ್ಲಿ ಯಾವುದು ಅಂತ ಚೆಕ್ ಮಾಡಬೇಕು. ನೋಡೋಣ, ಅಸೋಸಿಯೇಟಿವ್ ಆಗ್ಬೇಕಾದ್ರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಒಂದು ಬ್ರಾಕೆಟ್ ಫಸ್ಟ್ ತಗೋತೀನಿ. ಅಲ್ಲಿಗೆ ಎ ಸ್ಟಾರ್ ಬಿ ಅಂದ್ರೆ ಎ ಪ್ಲಸ್ 2b ಸ್ಟಾರ್ ಸಿ ಹಾಗಾದ್ರೆ ಇದು ಎ ಇದು ಬಿ ಅನ್ಕೊಂಡ್ರೆ ಎ ಪ್ಲಸ್ 2b ಪ್ಲಸ್ 2c ಅಂತ ಆಯ್ತು. ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಎ ಸ್ಟಾರ್ ಬಿ ಅಂದ್ರೆ ಎ ಪ್ಲಸ್ 2b, ಎ ಪ್ಲಸ್ 2b ಸ್ಟಾರ್ ಸಿ ಅಂದ್ರೆ 2c. ಅದೇ ನೀವು ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಬಿ ಸ್ಟಾರ್ ಸಿಗೆ ಬ್ರಾಕೆಟ್ ಹಾಕಿದ್ವಿ, ಅವಾಗ ಎ ಹಾಗೆ ಇರಲಿ, ಬಿ ಸ್ಟಾರ್ ಸಿ ಅಂದ್ರೆ ಬಿ ಪ್ಲಸ್ 2c. ದಿಸ್ ಈಸ್ ನಥಿಂಗ್ ಬಟ್ ಎ ಸ್ಟಾರ್ ಬಿ ತರ ಇದು. ಅಲ್ಲಿಗೆ ಎ ಪ್ಲಸ್ 2 ಇಂಟು ಬಿ ಪ್ಲಸ್ 2c ಆಯ್ತು, ವಿಚ್ ಈಸ್ ಎ ಪ್ಲಸ್ 2b ಪ್ಲಸ್ 4c ಆಯ್ತು. ಅಬ್ಸರ್ವ್ ಮಾಡೋಣ ನೋಡಿ, ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2, ಬೋತ್ ಆರ್ ಡಿಫರೆಂಟ್. ಸೊ ಇಟ್ ಈಸ್ ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್ ಆಯ್ತು. ಅಸೋಸಿಯೇಟಿವ್ ಆಗಲಿಲ್ಲ, ನೈದರ್ ಕಮ್ಯುಟೇಟಿವ್ nor associative is the right choice. So a star b is not equal to b star a. ಇಲ್ಲಿ ಆಕ್ಚುಲಿ ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ 2b ಪ್ಲಸ್ 2c ಬರುತ್ತೆ. ಇಲ್ಲಿ ನೋಡಿ 4c ಅಂತ ಬರುತ್ತೆ. ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಪ್ಲಸ್ 2c. ಸೊ ವೆನ್ ಯು ಅಪ್ಲೈ ದ ಬೈನರಿ ಆಪರೇಷನ್, ಸೊ ಇಟ್ ಈಸ್ ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್. ದಟ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಚಾಯ್ಸ್. ನೆಕ್ಸ್ಟ್ ಇನ್ನೊಂದು ಬೈನರಿ ಆಪರೇಷನ್, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 2b. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 2b ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ ಟು ಕ್ಯೂ. ದೆನ್ ಸ್ಟಾರ್ ಬೈನರಿ ಆಪರೇಷನ್ ಅಲ್ಲ ಅಂತ ಹೇಳ್ತಾ ಇದೆ. ಬೈನರಿ ಕಾಂಪೋಸಿಷನ್ ಅಂದ್ರೆ, ಈಗ ನಾನು ಎ ತಗೊಂಡು ಯಾವುದೇ ಒಂದು ಎಲಿಮೆಂಟ್ ತಗೊಂಡು ಅಂದ್ರೆ ರ್ಯಾಷನಲ್ ನಂಬರ್ನ ತಗೊಂಡು ಮತ್ತೆ ಆ ರ್ಯಾಷನಲ್ ನಂಬರ್ನ ಇನ್ನೊಂದು ರ್ಯಾಷನಲ್ ನಂಬರ್ನ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದು ರ್ಯಾಷನಲ್ಲೇ ಆಗಿರುತ್ತೆ, ಅದೇನು ಕಾಂಪ್ಲೆಕ್ಸ್ ನಂಬರ್ ಆಗಲ್ಲ. ಹಾಗಾಗಿ ಅಥವಾ ಬೇರೆ ಯಾವುದೋ ನಂಬರ್ ಆಗ ಇರ್ಯಾಷನಲ್ ನಂಬರ್ ಆಗಲ್ಲ. ಸೊ ಹಾಗಾಗಿ ಅದು ಬೈನರಿ ಕಾಂಪೋಸಿಷನ್ ಈಸ್ ನಾಟ್ ಎ ಬೈನರಿ ಕಾಂಪೋಸಿಷನ್ ಅನ್ನೋದು ಸರಿಯಾಗಲ್ಲ ಆನ್ಸರು. ನಾಟ್ ಕಮ್ಯುಟೇಟಿವ್ ಹೌದಾ ಅಲ್ಲ ಚೆಕ್ ಮಾಡೋಣ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಬಿ ಅಂತ ಇದೆ. ಹಾಗಾದ್ರೆ ಬಿ ಸ್ಟಾರ್ ಎ ಏನಾಗುತ್ತೆ, ಬಿ ಪ್ಲಸ್ ಬಿ ಎ ಆಗ್ಬಿಡುತ್ತೆ. ಸೊ ಇದೆರಡು ಡಿಫರೆಂಟ್ ಆಯ್ತು, ಈಸ್ ನಾಟ್ ಕಮ್ಯುಟೇಟಿವ್ ಕರೆಕ್ಟ್ ಆಯ್ತು. ಬಟ್ ಬಿಫೋರ್ ಕನ್ಕ್ಲೂಷನ್ ಲೆಟ್ ಅಸ್ ಸಿ, ಸ್ಟಾರ್ ಇಸ್ ಕಮ್ಯುಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್. ಕಮ್ಯುಟೇಟಿವ್ ಅಲ್ಲ, ಇದಾಗಲ್ಲ. ಸ್ಟಾರ್ ಇಸ್ ನಾಟ್ ಕಮ್ಯುಟೇಟಿವ್ ಕರೆಕ್ಟ್. ಬೋತ್ ಕಮ್ಯುಟೇಟಿವ್ ಅಂಡ್ ಅಸೋಸಿಯೇಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಬಿ ಈಸ್ ಕರೆಕ್ಟ್. ಅಸೋಸಿಯೇಟಿವಿಟಿ ಚೆಕ್ ಮಾಡಲಿಲ್ಲ ನಾನು, ಚೆಕ್ ಮಾಡೋ ಅಗತ್ಯನೂ ಇಲ್ಲ. ಇಲ್ಲ ಆಪ್ಷನ್ಸ್ ನೋಡಿದಾಗಲೇ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಅಸೋಸಿಯೇಟಿವಿಟಿ ಚೆಕ್ ಮಾಡಿದ್ರೆ ನಮಗೆ ಒಂದು ನಾಟ್ ಅಸೋಸಿಯೇಟಿವ್ ಆಗ್ಬೋದು. ನಾಟ್ ಅಸೋಸಿಯೇಟಿವ್ ಆದರೆ ಇಲ್ಲಿ ಕಮ್ಯುಟೇಟಿವ್ ಜೊತೆ ಅದು ಬಂದಿರೋದ್ರಿಂದ ಆಪ್ಷನ್ ಸಿ ಆಗಲ್ಲ. ಬೋತ್ ಕಮ್ಯುಟೇಟಿವ್ ಆಗಕ್ಕೆ ಅಂಡ್ ಅಸೋಸಿಯೇಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಇಟ್ ಈಸ್ ಅಸೋಸಿಯೇಟಿವ್ ಬಟ್ ನಾಟ್ ಕಮ್ಯುಟೇಟಿವ್. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಚಾಯ್ಸ್ ಅಂತ ಕನ್ಕ್ಲೂಡ್ ಮಾಡಿ. ನೋಡಿ ಇಲ್ಲಿ ಚೆಕ್ ಮಾಡಿದೆ,
ಅಸೋಸಿಯೇಟಿವಿಟಿ. ಇಟ್ ಇಸ್ ನಾಟ್ ಅಸೋಸಿಯೇಟಿವ್ ಆಲ್ಸೋ ಚೆಕ್ ಮಾಡಿದ್ರೆ, ಬಟ್ ಆಪ್ಷನ್ ನನಗೆ ಒಂದು ನಾಟ್ ಕಮ್ಯೂಟೇಟಿವ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಇಲ್ಲಿ ಬೋತ್ ನೈದರ್ ಕಮ್ಯೂಟೇಟಿವ್ ನಾರ್ ಅಸೋಸಿಯೇಟಿವ್ ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತು. ಇದು ನೀವು NCERT ಬುಕ್ಕಲ್ಲಿ ಮಾಡಿರೋ ಕ್ವಶನ್ ಅನ್ಕೋತೀನಿ. Q plus B, Q plus ಅಂದ್ರೆ ಸೆಟ್ ಆಫ್ ರಾಷನಲ್ಸ್, be the set of all rational numbers and star be the binary operation defined by A star B is equal to AB by 2 for all A comma B belong to Q plus. Then ಸೊ ನೋಡೋಣ, 4 ತರ ಚಾಯ್ಸ್ ಇದೆ. ಅಲ್ಲಿ A star B ಅಸೋಸಿಯೇಟಿವ್ ಕಮ್ಯೂಟೇಟಿವ್ ಆಗತ್ತಾ ನೋಡ್ಬೇಕಂದ್ರೆ ಫಸ್ಟ್ ನಾನು A star B is equal to AB by 2 ಹಿಂಗ್ ಬರೆದ್ರು ಒಂದೇ, BA by 2 ಅಂತ ಬರೆದ್ರು ಒಂದೇ. ಸೊ ಅಲ್ಲಿಗೆ ದಿಸ್ ಈಸ್ B star A, ಅಲ್ಲಿ ಕ್ಲಿಯರ್ಲಿ ಇಟ್ ಈಸ್ ಕಮ್ಯೂಟೇಟಿವ್. ಸೊ ನೋಡಿ ಇಲ್ಲಿ ಕಮ್ಯೂಟೇಟಿವ್ ಇದೆ, ಆಮೇಲೆ ಇನ್ನೆಲ್ಲಿದೆ ಕಮ್ಯೂಟೇಟಿವ್, ನಾಟ್ ಕಮ್ಯೂಟೇಟಿವ್ ಇದೆ, ಇದು ತಪ್ಪಾಯ್ತು. ಇಲ್ಲಿ ನೈದರ್ ಕಮ್ಯೂಟೇಟಿವ್ ಅಂತಿದೆ, ಇದು ಆಗಲ್ಲ. ಹಾಗಾದ್ರೆ ಆಪ್ಷನ್ ಎ ಅಥವಾ ಆಪ್ಷನ್ ಡಿ ಆಗುತ್ತೆ. ಇಲ್ಲಿ ಬೋತ್ ಕಮ್ಯೂಟೇಟಿವ್ ಅಂಡ್ ಅಸೋಸಿಯೇಟಿವ್ ಇದೆ, ನಾಟ್ ಅಸೋಸಿಯೇಟಿವ್ ಇದೆ. ಸೊ ಹಾಗಾಗಿ ಐ ನೀಡ್ ಟು ಚೆಕ್. ಈಗ A star B star C ಫಸ್ಟ್ ಅದಕ್ಕೆ ಬ್ರಾಕೆಟ್ ಹಾಕಿದೆ, ಎರಡನೇ ಇದಕ್ಕೆ ಇಲ್ಲಿ A star, ಹಿಯರ್ ಐ ಹ್ಯಾವ್ BC by 2, B star C ಅಂದ್ರೆ BC by 2. ನಾವು ದಿಸ್ ಈಸ್ A, this is B, A star B is equal to ABC by 2 whole divided by 2 which is ABC by 4, AB by 2, B ಅಂದ್ರೆ BC by 2, ಇಲ್ಲಿ B ಜಾಗದಲ್ಲಿ BC by 2 ಹಾಕೋಬೇಕು. ನೆಕ್ಸ್ಟ್ ಲೆಟ್ ಅಸ್ ಚೇಂಜ್ ದ ಬ್ರಾಕೆಟ್, A star B star C ಅಂತ ತಗೊಳ್ಳಿ. ಅಲ್ಲಿಗೆ A B by 2 star C, AB by 2 star C. ಅಲ್ಲಿಗೆ ಇದು A ಅನ್ಕೊಳ್ಳಿ, C ಅನ್ಕೊಳ್ಳಿ, B ಅನ್ಕೊಳ್ಳಿ. ಅಲ್ಲಿಗೆ AB by 2 into C by 2, that is ABC by 4 ಆಯ್ತು. ಸೊ ಎರಡು ಸೇಮ್ ಆಯ್ತು, 1 and 2. ಸೊ ಇಟ್ ಈಸ್ ಬೋತ್ ಕಮ್ಯೂಟೇಟಿವ್ and associative, which is in option D here. Option D ನಲ್ಲಿದೆ. So clearly it is both commutative and associative. And look at the solution. A star B equals AB by 2 which is equal to BA by 2. Next A star B star C ತಗೊಂಡೆ, ABC by 4. Similarly A star B star C, ಅದು ABC by 4. So clearly it is associative. Option D is the right choice. So you have another question. Let Z be the set of all integers and let A star B equals A minus B plus AB. A minus B plus AB. Then star is, again 4 ಚಾಯ್ಸ್ ಇರುತ್ತೆ, ಬೇರೆ ಬೇರೆ ಕಾಂಬಿನೇಷನ್ ನೋಡೋಣ. ಈಗ ಫಸ್ಟ್ ನಾನು ಕಮ್ಯೂಟೇಟಿವ್ ಹೌದೋ ಅಲ್ಲ ಚೆಕ್ ಮಾಡ್ಕೋತೀನಿ. A star B is equal to A minus B plus AB ಇದೆ. B star A ಏನಾಗತ್ತೆ ನೋಡಿ, B minus A plus BA. Obviously these two are different. ನೋಡೋಣ ಬೇಕಾದ್ರೆ 2 star 3 is equal to 2 minus 3 plus 6. ಅಲ್ಲಿಗೆ 8 minus 3, this is 5. 3 star 2 is equal to 3 minus 2 plus 6. 6 plus 3, 9, 9 minus 2 is 7. So clearly they are different. So not commutative. ಇಲ್ಲಿ ಏನಾಗಿದೆ ನೋಡಿ, ಕಮ್ಯೂಟೇಟಿವ್ ಅಂತಿದೆ, ಅಲ್ಲ. ನಾಟ್ ಕಮ್ಯೂಟೇಟಿವ್ ಇಲ್ಲಿದೆ, ಇದು ಆಗಬಹುದು ಅಥವಾ ಇದು ಆಗಬಹುದು. ಇಲ್ಲಿ ಬೋತ್ ಕಮ್ಯೂಟೇಟಿವ್ ಅಸೋಸಿಯೇಟಿವ್ ಆಗಕ್ಕೆ ಸಾಧ್ಯ ಇಲ್ಲ. A and D ಆರ್ ರೂಲ್ಡ್ ಔಟ್. B ಮತ್ತೆ C ಎರಡರಲ್ಲಿ ಒಂದಾಗಬೇಕು. ಅದಕ್ಕೆ ನಾನೀಗ ಅಸೋಸಿಯೇಟಿವ್ನ ಚೆಕ್ ಮಾಡಬೇಕು. ಸೊ A star B star C ಫಸ್ಟ್ ಈ ಕಡೆ ಬ್ರಾಕೆಟ್ ಹಾಕೋತೀನಿ. ಸೊ ದಟ್ ಈಸ್ A minus B plus AB ಸ್ಟಾರ್ C. ಈಗ ಇದಿಷ್ಟು A ಅನ್ಕೊಳ್ಳೋಣ, ಇದು C ಜಾಗದಲ್ಲಿ B ಇದೆ ಅನ್ಕೊಂಡ್ರೆ ಐ ಹ್ಯಾವ್ ಟು ಟೇಕ್ A ಅಂದ್ರೆ A minus B ಪ್ಲಸ್ AB ಮೈನಸ್ C ಇಲ್ಲಿರೋದು ಪ್ಲಸ್ AB ಅಂದ್ರೆ C ಇಂದ A minus B ಪ್ಲಸ್ AB ನ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿಗೆ ನನಗೆ ಬರೋದು A minus B minus C
plus AB plus AC minus BC plus ABC. Okay, minus C plus C is ನೋಡಿ A minus B minus C plus AB, ಆಮೇಲೆ AC ಇದೆ minus BC ಇದೆ plus ABC. ನೆಕ್ಸ್ಟ್ ಇಲ್ಲಿ ಐ ವಿಲ್ ಟೇಕ್ A star B star C ತಗೋತೀನಿ. ದಟ್ ಈಸ್ ಈಕ್ವಲ್ ಟು ಎ ಹಾಗೆ ಇಟ್ಕೊಳ್ಳೋಣ, ಬಿ ಸ್ಟಾರ್ ಸಿ ಅಂದರೆ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಅಂತ ತಗೊಳ್ಳೋಣ. ಅವಾಗ ನೋಡಿ ನೆಕ್ಸ್ಟು ಎ ಮೈನಸ್ ಬಿ ಪ್ಲಸ್ ಎ ಬಿ ಅಂದರೆ ಎ ಮೈನಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಸಿ ಆಮೇಲೆ ಪ್ಲಸ್ ಎ ಇಂಟು ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಅಂತ ತಗೋಬೇಕು. ದಟ್ ಈಸ್ ನಥಿಂಗ್ ಬಟ್ ಎ ಮೈನಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಸಿ ಪ್ಲಸ್ ಎ ಬಿ ಮೈನಸ್ ಎ ಸಿ ಪ್ಲಸ್ ಎ ಬಿ ಸಿ. ಚೆಕ್ ಮಾಡಿ ನೋಡಿ, ಇಲ್ಲಿ ಎ ಮೈನಸ್ ಬಿ, ಇಲ್ಲೂ ಎ ಮೈನಸ್ ಬಿ, ಇಲ್ಲಿ ಮೈನಸ್ ಸಿ ಇದೆ, ಇಲ್ಲಿ ಪ್ಲಸ್ ಸಿ ಇದೆ, ಡಿಫ್ರೆಂಟ್ ಆಗೋಯ್ತು. ಸೊ ಹಾಗಾಗಿ ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್, ಆಪ್ಷನ್ ಸಿ. ಸೊ ಕೌಂಟರ್ ಎಕ್ಸಾಂಪಲ್ ಕೊಡ್ಬೋದು ನೀವು. ಕೌಂಟರ್ ಎಕ್ಸಾಂಪಲ್ ಹೆಂಗೆ ಕೊಡೋದಂದ್ರೆ, ಎಲಿಮೆಂಟ್ನ ತಗೊಂಡು ಇಷ್ಟೆಲ್ಲ ನಾವು ಮಾಡೋ ಬದಲು ಯು ಕ್ಯಾನ್ ಟೇಕ್ ಸಮ್ ಎಲಿಮೆಂಟ್ ಆ್ಯಂಡ್ ವೆರಿಫೈ, ಹಾಗೂ ಮಾಡ್ಬೋದು. ಸೊ ಸಪೋಸ್ ಇಫ್ ಯು ಟೇಕ್ 2, 3 and 4, 2 star 3 star 4 ಅಂತ ನಾನು ತಗೊಂಡ್ರೆ 2 star 3 ಅಂದರೆ 2 minus 3 plus 6 ಇಲ್ಲಿ ತಗೊಂಡಿದ್ದೀವಲ್ವಾ, ಅದೇನೆ ಅದು. ಸ್ಟಾರ್ 4 ಅಲ್ಲಿಗೆ ದಿಸ್ ಇಸ್ 5 star 4, ಅಲ್ಲಿಗೆ ದಿಸ್ ಇಸ್ 5 minus 4 plus 20, ಅಲ್ಲಿಗೆ 25 minus 4 ಅಂದರೆ 21 ಆಗುತ್ತೆ. ಬ್ರಾಕೆಟ್ ಚೇಂಜ್ ಮಾಡಿ ನೋಡಿ, ಅವಾಗ ನಮಗೆ ಬೇರೆ ಎಲಿಮೆಂಟೇ ಬರಬೇಕು. 2 star 3 star 4 ಅಂತ ತಗೊಂಡ್ರೆ ನಾನು 2 star 3 minus 4 plus 4 ಮೂರ್ಲಿ 12, ದಟ್ ಈಸ್ ಈಕ್ವಲ್ ಟು 2 star 12 3 15, 15ರಲ್ಲಿ 4 ಹೋದರೆ 11. ಸೊ 2 star 11 ಅಂದರೆ 2 minus 11 plus 22, ದಟ್ ಈಸ್ 22 plus 2 24, 24ಅಲ್ಲಿ 11 ಹೋದರೆ ಅಲ್ಲಿಗೆ ನನಗೆ 11 ಬರುತ್ತೆ. ಸೊ ಇಲ್ಲಿ 11 ಬಂತು, ಇಲ್ಲಿ 21 ಬಂತು. ದೇ ಆರ್ ಡಿಫ್ರೆಂಟ್. ಸೊ ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್. ಸೊ ಕೌಂಟರ್ ಎಕ್ಸಾಂಪಲ್ಸ್ ಕೊಟ್ಟರು ಆಗತ್ತೆ, ಅಥವಾ ಜನರಲ್ ಆಗಿ ನೀವು ಈ ತರ ಬರೆದ್ರು ಕೂಡ ಆಗತ್ತೆ. ಎಸ್ ನೋಡಿ, ಇಲ್ಲಿದೆ ಕೌಂಟರ್ ಎಕ್ಸಾಂಪಲ್ ತಗೊಂಡಿದೆ. 22 2 4 24 ಮೈನಸ್ 11 13. ಐ ಥಿಂಕ್ 11 ಅಂತ ಬರ್ದೆ ಅನ್ಕೋತೀನಿ. 11 ಇಲ್ಲಿ 21 ಬಂತು, ಇಲ್ಲಿ 11 ಬಂತು. ಕೌಂಟರ್ ಎಕ್ಸಾಂಪಲ್ ತಗೊಂಡಾಗ ಇಲ್ಲೂ ಎಕ್ಸಾಂಪಲ್ ತಗೊಂಡಿದೆ, 1 5 1 7 ಬೇರೆ ಬೇರೆ ಬಂದಿದೆ. ಸೊ ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್. ದಿಸ್ ಇಸ್ ದ ವೇ ಹೌ ವಿ ಕ್ಯಾನ್ ಚೆಕ್ ಫಾರ್ ಕಮ್ಯುಟೇಟಿವಿಟಿ ಅಂಡ್ ಅಸೋಸಿಯೇಟಿವಿಟಿ. ಆಗಲ್ಲ ಅಂತ ಅನ್ಸಿದಾಗ ಯು ಕ್ಯಾನ್ ಗಿವ್ ಕೌಂಟರ್ ಎಕ್ಸಾಂಪಲ್ ಅಂಡ್ ಚೆಕ್. ನೆಕ್ಸ್ಟ್ z plus set of positive integers be the set of all positive integers, z plus andre then the operation star on z plus defined by a star b is equal to a to the power of b is commutative but not associative, associative but not commutative, neither commutative nor associative, both commutative and associative anta ide. ಈಗ ಎಕ್ಸಾಂಪಲ್ ನೋಡ್ಬೋದಲ್ಲ, 2 star 3 is equal to 2 cube, which is equal to 8. 3 star 2 is equal to 3 square, which is equal to 9. So 2 star 3 is not equal to 3 star 2. ಆದ್ರಿಂದ ಕಮ್ಯುಟೇಟಿವ್ ಆಗಲಿಲ್ಲ. ಸೊ ಇಟ್ ಇಸ್ ನಾಟ್ ಕಮ್ಯುಟೇಟಿವ್. ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇದಲ್ಲ, ಆಮೇಲೆ ಇದು ಅಲ್ಲ. ಸೊ ಬಿ, ಎ ಅಂಡ್ ಡಿ ರೂಲ್ಡ್ ಔಟ್. ಇನ್ನು ಅಸೋಸಿಯೇಟಿವಿಟಿ ಚೆಕ್ ಮಾಡೋಕ್ಕೂ ನಾನು 2 star 3 star 4 ಇಲ್ಲಿ ಬ್ರಾಕೆಟ್ ಹಾಕೋತೀನಿ. 2 star 3 ಅಂದರೆ 2 ಕ್ಯೂಬ್, ಸ್ಟಾರ್ 4 ದಟ್ ಈಸ್ 8 star 4 ಆಯಿತು. 8 star 4 ಅಂದರೆ 8 to the power of 4 ಅಷ್ಟೇ ಇರಲಿ. ಅದನ್ನು ಲೆಟ್ ಅಸ್ ನಾಟ್ ಸಿಂಪ್ಲಿಫೈ ದಟ್. 64 into 64 ಇದೆ, 64 into 64 ಆಗುತ್ತೆ. ಇನ್ನು 2 star 3 star 4 ಅಂತ ತಗೊಳ್ಳೋಣ. ದಟ್ ಈಸ್ 2 star 3 star 4 ಅಂದರೆ 3 to the power of 4, which is equal to 2 star 3 to the power of 4 ಅಂದರೆ you know that it is 81. ಅಲ್ಲಿಗೆ this is nothing but 2 to the power of 81. So this is clearly different. 2 to the power of 81 is different and 8 to the power of 4 is different. Therefore it is not associative. So neither commutative nor associative is the correct answer.
Next question. No? Let Z be the set of all integers. Then the operation star on Z defined by A plus B minus AB is. ಇದೇ ತರಹದ್ದು ಮಾಡಿದ್ವಿ. A minus B plus AB ಅಂತ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಆಪರೇಷನ್ ಚೇಂಜ್ ಇದೆ. A star B equals A plus B minus AB. So I think here also you can take the counter example if it is not associative or commutative. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ಲಸ್ ಇರೋದ್ರಿಂದ ನೋಡಿ A star B equals A plus B minus AB ಅಂತ ಬಂತು. ಈ A plus B ನ B plus A ಅಂತ ಬರ್ಕೋಬಹುದು. ಈ ಮೈನಸ್ ಎ ಬಿನ ಬಿ ಎ ಅಂತ ಬರೀಬಹುದು, ಏನು ವ್ಯತ್ಯಾಸ ಆಗಲ್ಲ. ದಿಸ್ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಸೊ ಕ್ಲಿಯರ್ಲಿ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಆಗ್ಬಿಡುತ್ತೆ. ಅಬ್ಸರ್ವ್ ಮಾಡಿ, ಎ ಸ್ಟಾರ್ ಬಿ, ಎ ಪ್ಲಸ್ ಬಿ ಮೈನಸ್ ಎ ಬಿ. ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ಬಿ ಪ್ಲಸ್ ಎ, ಬೋತ್ ಆರ್ ಸೇಮ್. ಎ ಬಿ ಇಸ್ ನಥಿಂಗ್ ಬಟ್ ಬಿ ಎ, ಹಂಗಾಗಿ ಬಿ ಸ್ಟಾರ್ ಎ. ಸೊ ಎ ಸ್ಟಾರ್ ಬಿ ಈಕ್ವಲ್ಸ್ ಬಿ ಸ್ಟಾರ್ ಎ. ಸೊ ಇಟ್ ಈಸ್ ಕಮ್ಯುಟೇಟಿವ್. ನೆಕ್ಸ್ಟ್ ಅಸೋಸಿಯೇಟಿವ್ ಆಗುತ್ತೋ ಇಲ್ವೋ ನೋಡೋಣ. ಎ ಸ್ಟಾರ್ ಬಿ ಸ್ಟಾರ್ ಸಿ ಫಸ್ಟ್ ಬ್ರಾಕೆಟ್ ಹಾಕಿ ಕನ್ಸಿಡರ್ ಮಾಡಿದ್ದೀನಿ. ಎ ಪ್ಲಸ್ ಬಿ ಮೈನಸ್ ಎ ಬಿ ಬಂತು. ಎ ಸ್ಟಾರ್ ಬಿ ಅಂದರೆ ಎ ಪ್ಲಸ್ ಬಿ ಮೈನಸ್ ಎ ಬಿ ಸ್ಟಾರ್ ಸಿ. ಈಗ ನಾನು ಎ ಪ್ಲಸ್ ಬಿ ಮೈನಸ್ ಎ ಬಿ ಬರೆದು ಆಮೇಲೆ ಪ್ಲಸ್ ಸಿ ಬರ್ಕೊಂಡು ಮೈನಸ್ ಎ ಪ್ಲಸ್ ಮೈನಸ್ ಇರೋದಿಲ್ಲ ಆಪರೇಷನ್ ನೋಡಿ, ಮೈನಸ್ ಎ ಬಿ ಇರೋದು ಮೈನಸ್ ಆಫ್ ಎ ಪ್ಲಸ್ ಬಿ ಇಂಟು ಸಿ. ಅಂದರೆ ಇಲ್ಲಿ ಎ ಪ್ಲಸ್ ಬಿ ಮೈನಸ್ ಎ ಬಿ ಇಂಟು ಸಿ ಮಾಡಬೇಕು. ಲೆಟ್ ಮಿ ರೈಟ್ ಎ ಪ್ಲಸ್ ಬಿ ಮೈನಸ್ ಎ ಬಿ ಪ್ಲಸ್ ಸಿ ಮೈನಸ್ ಸಿ ಇಂಟು ಎ ಪ್ಲಸ್ ಬಿ ಮೈನಸ್ ಎ ಬಿ ಅಂತ ಬರ್ಕೋತೀನಿ. ಅವಾಗ ಎ ಪ್ಲಸ್ ಬಿ ಮೈನಸ್ ಪ್ಲಸ್ ಸಿ ಮೈನಸ್ ಎ ಬಿ ಮೈನಸ್ ಎ ಸಿ ಮೈನಸ್ ಬಿ ಸಿ ಪ್ಲಸ್ ಎ ಬಿ ಸಿ. ದಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಎ ಸಿ ಪ್ಲಸ್ ಎ ಬಿ ಸಿ ಬರುತ್ತೆ. ಅದೇ ತರಹನೇ ವೆನ್ ಯು ಚೇಂಜ್ ದ ಬ್ರಾಕೆಟ್ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದರೆ ಇಟ್ ಈಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಸಿ. ನಾವು ಎ ಸ್ಟಾರ್ ಬಿ ಪ್ಲಸ್ ಸಿ ಮೈನಸ್ ಬಿ ಸಿ ಅಂದರೆ ದಿಸ್ ಈಸ್ ಬಿ. ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಸಿ ಮೈನಸ್ ಎ ಇಂಟು ಬಿ ಪ್ಲಸ್ ಸಿ ಮೈನಸ್ ಬಿ ಸಿ ಮಾಡ್ಕೊಳ್ಳಿ. That is a plus b plus c minus bc minus ab minus ac plus abc. So ಇದನ್ನ 2 ಅನ್ಕೊಳ್ಳಿ, ಇದನ್ನ 1 ಅನ್ಕೊಳ್ಳಿ. ಚೆಕ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ, both 1 and 2 are same. So 1 and 2 are same, so it is associative. So it is both commutative and associative when you have minus b here. So we solved a similar question where I was not having this there was a change in the sign, a minus b plus ab. So clearly star is associative. So ನಾನು ಇಲ್ಲಿ ಏನು ಬರೆದಿದ್ದೀನಿ ಅದು ಟೈಪ್ ಆಗಿದೆ ಅಷ್ಟೇ. If f from r plus to r, set of positive reals to set of real numbers are such that f of x into y idu, this is not ordered pair, this is f of xy andre x into y is equal to f of x by y for all x comma y belong to set of positive reals, and f of 500 andre 3 anta ಕೊಟ್ಟಿದ್ದಾರೆ, f of 600 ಅಂದ್ರೆ s2 ಅಂತ ಹೇಳಿ 4 ಆಪ್ಷನ್ಸ್ ಇದೆ. ಈಗ ನಾವು ಏನು ಮಾಡ್ಬೋದು ಇದನ್ನ ಅಂದರೆ ಐ ಹ್ಯಾವ್ ಟು ಫೈಂಡ್ ಎಫ್ ಆಫ್ 600. ಅಲ್ಲಿ ಮೇಲ್ಗಡೆ ಒಂದು ರಿಲೇಷನ್ ಇದೆ, ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ ಅಂತ. ಎಫ್ ಆಫ್ 500 ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇದನ್ನ ಯಾವ ಥರ ಬರ್ಕೋತೀನಿ ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಬೈ ವೈ ಬರೋ ಥರ ಮಾಡ್ಕೋಬೇಕು ನಾನು. ಅದಕ್ಕೆ ಇಲ್ಲಿ 500 ನಾನು ಬರೆದ್ರೆ ಇಂಟು ಹೌ ಮಚ್ ಈಸ್ 600 ಆಗುತ್ತೆ ಅದನ್ನು ನೋಡಿ. ಹೌ ಮಚ್ ಈಸ್ 600, 500 ಇಂಟು ಹೌ ಮಚ್ ಈಸ್ ಎಫ್ ಆಫ್ 600 ಆಗಬೇಕು. ಈಗ ನನಗೆ ಇಲ್ಲಿ 600 ಬರಬೇಕಂದ್ರೆ ಇದನ್ನ ನಾನು 5ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 5 1ಲಿ 100 ಆಯ್ತು, ಇಲ್ಲಿ 6 ಅಂತ ಬರೀತೀನಿ, ಆಗ್ಬೋದಾ ನೋಡಿ. 5 100ಲಿ 500, 5 100s are 500, 5 100s are 500, 100 into 6 600. f of 600 is nothing but f of 500 into 6 by 5. Hope you followed this step 6 by 5 ಅಂತ ಬರ್ಕೊಂಡ್ರೆ
600 ಬರುತ್ತೆ. ಈಗ ಇದು ಎಕ್ಸ್, ಸೆಕೆಂಡ್ ಟರ್ಮ್ ವೈ ಬ್ರಾಕೆಟ್ ಅಲ್ಲಿ ಇರೋದು. ಹಾಗಾದ್ರೆ ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ. ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಬೈ ವೈ ಅಂತ ಇದೆ. ಹಾಗಾಗಿ ಎಫ್ ಆಫ್ ಎಕ್ಸ್ ಬೈ ವೈ ಅಂದ್ರೆ ದಟ್ ಈಸ್ ಎಫ್ ಆಫ್ 500 ಬೈ ವೈ ಅಂದ್ರೆ 6/5. ಬಟ್ ಎಫ್ ಆಫ್ 500 ಅಂದ್ರೆ ಇಟ್ ಇಸ್ ಗಿವನ್ ಆಸ್ 3 ಹಿಯರ್. ಇಟ್ ಇಸ್ 3. ಸೊ 3/6/5. ಸೊ ಮೇಲ್ ತಗೊಂಡ್ರೆ 15/6 ಆಗುತ್ತೆ. ಕ್ಯಾನ್ಸಲ್ ಮಾಡಿ 3 ಇಂದ 3 2s are 6, 3 5s are 15. So option C is the right choice. F of 600 is 5/2. ಎಸ್ ಇಟ್ಸ್ ಹಿಯರ್. ನಾನು ಏನು ಹೇಳಿದೆ ಅದು ಇಲ್ಲಿದೆ ನೋಡಿ. ಕ್ಲಾರಿಟಿ ಸಿಕ್ಕಿರುತ್ತೆ ನಿಮ್ಗೆ ಇಷ್ಟೊತ್ತಿಗೆ. ಇದು ಸೊ ಇನ್ನೊಂದು ಫಂಕ್ಷನ್ ನೋಡೋಣ. ಇಲ್ಲಿ ಎಫ್ ಫ್ರಮ್ R to R is a function such that f is both even and odd function. Then f of 2012 is equal to f of 2012 1 0 and minus 2 0 1 2 ಅಂತ ಇದೆ. ಈಗ f of minus x ಅಂದ್ರೆ minus f of x ಆಯಿತು ಅಂದ್ರೆ f is odd function. f is odd function. f of minus x ಅಂದ್ರೆ minus f of x ಆದರೆ f of minus x is equal to plus f of x ಆಯಿತು ಅಂದ್ರೆ f is even function. ಸೊ ಯಾವುದೇ ಒಂದು ಫಂಕ್ಷನ್ ಬೋತ್ ಈವನ್ ಅಂಡ್ ಆಡ್ ಫಂಕ್ಷನ್ ಆಗಿದೆ ಅಂದ್ರೆ ದಟ್ ಈಸ್ 0 ಓನ್ಲಿ. 0 ಮಾತ್ರ ಆ ಥರ ಆಗಕ್ಕೆ ಸಾಧ್ಯ, ಬೇರೆ ಯಾವುದೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ f of 2012 is both even and odd ಅಂತ ಹೇಳಿರೋದ್ರಿಂದ ಕ್ಲಿಯರ್ಲಿ ದಿಸ್ ಈಸ್ 0. Option C is the right choice. So since f is both even and odd, f of x equals 0 for all x belong to R. If there are 5040 bijections from A to B, then the number of elements in A cross A is. So ಒಟ್ಟು 5040 bijections ಇದೆ. So you can recall number of bijections ಅಂದ್ರೆ n factorial. n factorial ಇರುತ್ತೆ. set A to set B ಇದಲ್ವಾ, ಇಲ್ಲಿ B ಏನಾರು ಇರಲಿ, let us not worry. We are looking at A cross A ಅಲ್ವಾ. then the number of elements in A cross A ಬೇಕು. bijections from A to B ಅಂದ್ರೆ ಈಗ ಏನಾಗುತ್ತೆ n factorial. It is given that n factorial is 5040. ಈಗ ಬೈಜೆಕ್ಷನ್ಸ್ ಅಂದ್ರೆ ಏನು, 1 to 1 ಆಗ್ಬೇಕಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಕ್ವಲ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಆಗಲೇಬೇಕು, ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸೆಟ್ ಎ ಡೊಮೈನ್ ಇಸ್ ಈಕ್ವಲ್ ಟು ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಗುತ್ತೆ. ಸೆಟ್ ಎ ನಲ್ಲಿರೋ ಎಲ್ಲಾ ಎಲಿಮೆಂಟ್ಗೂ ಡಿಫ್ರೆಂಟ್ ಎಲಿಮೆಂಟ್ಸ್ ಇಲ್ಲಿ ಇರಬೇಕು. ಇಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ಗೂ ಡಿಫ್ರೆಂಟ್ ಎಲಿಮೆಂಟ್ಸ್ ಇರಬೇಕು ಅಂದ್ರೆ ಎ ನಲ್ಲಿ ಎಷ್ಟಿರುತ್ತೋ ಬಿ ನಲ್ಲಿ ಅಷ್ಟೇ ಇರಬೇಕು. ಅಲ್ಲಿಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಕ್ವಲ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಇಸ್ ಈಕ್ವಲ್ ಟು ಎನ್ ಅಂತ ತಗೊಂಡ್ರೆ ನಾನು n factorial is the formula for the bijections. Number of bijectives or bijections is equal to n factorial, which is 5040. So ಇಲ್ಲಿ n ಗೆ 7 ಕೊಟ್ರೆ 7 factorial is 5040. 5040 n ಅಲ್ಲಿ ನನಗೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಎರಡು ಸೆಟ್ ಅಲ್ಲಿ 7 ಎಲಿಮೆಂಟ್ ಇದೆ, ಎ ನಲ್ಲಿ ಬಿ ನಲ್ಲಿ ಅಂತ ಆಯ್ತು. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ ಅಂದ್ರೆ 7 into 7, which is 49 elements. So that is option D is the right choice for this question.